ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. DCET 2023 ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಸಬ್ಜೆಕ್ಟ್ಗೆ Unit-4ನ ಮತ್ತೊಂದು ಸೆಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಈ ಒಂದು ಸೆಷನಲ್ಲಿ ಪ್ರಾಜೆಕ್ಟ್ ಪ್ಲಾನಿಂಗ್, ಶೆಡ್ಯೂಲಿಂಗ್ ಆ್ಯಂಡ್ ಮಾನಿಟರಿಂಗ್ ಆ ಒಂದು ವಿಷಯದ ಕಂಟಿನ್ಯೂಷನ್ ಪಾರ್ಟ್ Session-2ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ಇನ್ ದಿಸ್ ಸೆಷನ್ we are going to learn the following contents. ಮೊದಲನೇದು ಪ್ರಾಜೆಕ್ಟ್ ಶೆಡ್ಯೂಲಿಂಗ್, ಸಿಚುವೇಶನ್ ಅನಾಲಿಸಿಸ್ ಆ್ಯಂಡ್ ಪ್ರಾಬ್ಲಮ್ ಡೆಫಿನಿಷನ್, ಪ್ರಾಜೆಕ್ಟ್ ಮಾನಿಟರಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ಮೊದಲನೇದಾಗಿ ಲೆಟ್ ಅಸ್ ಸಿ ವಾಟ್ ಈಸ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್. ಸೊ ಶೆಡ್ಯೂಲಿಂಗ್ ದ ಡೆಫಿನಿಷನ್ ನಾವು ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್. ಪ್ರಾಜೆಕ್ಟ್ ಶೆಡ್ಯೂಲಿಂಗಲ್ಲಿ ಏನು ಅದನ್ನು ಇನ್ನೊಂದ್ಸಲ ಡಿಫೈನ್ ಮಾಡೋದಾದರೆ, ಇಟ್ ಈಸ್ ಎ ಪ್ರೊಸೀಜರ್ ಆಫ್ ಅಸೈನಿಂಗ್ ಟಾಸ್ಕ್ಸ್ or activities to get them completed well within an allocated budget and specified time schedule. ಅಂದರೆ ಯಾವುದೇ ಒಂದು ಪ್ರಾಜೆಕ್ಟಿಗೆ ನಾವು ಸುಮಾರು ಆ್ಯಕ್ಟಿವಿಟೀಸ್ನ ಏನು ಲಿಸ್ಟ್ ಮಾಡಿರ್ತೀವೋ ಅದನ್ನು ಅಲೋಕೇಟ್ ಮಾಡೋದು, ಆ ಒಂದು ಸ್ಪೆಸಿಫೈಡ್ ಟೈಮ್ಗೆ ಅಲೋಕೇಟ್ ಮಾಡಿ ಅದನ್ನು ವಿತಿನ್ ಬಡ್ಜೆಟ್ ಮತ್ತು ವಿತಿನ್ ಟೈಮ್, ನಾವೇನು ಟೈಮ್ ಕೊಟ್ಟಿರ್ತೀವೋ ಮತ್ತು ಅದಕ್ಕೆ ಬಡ್ಜೆಟ್ನ ಅಲೋಕೇಟ್ ಮಾಡಿರ್ತೀವೋ ಅದರೊಳಗಡೆ ಕಂಪ್ಲೀಟ್ ಮಾಡೋದು. ಸೊ ಅಂದರೆ ಕಂಪ್ಲೀಟ್ ಮಾಡೋ ರೀತಿ ಅಸೈನ್ ಮಾಡೋದು ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅಂದರೆ. ಇಟ್ ಈಸ್ ಅ ಪ್ರೊಸೀಜರ್ ಆಫ್ ಅಸೈನಿಂಗ್ ಟಾಸ್ಕ್ಸ್ ಆರ್ ಆ್ಯಕ್ಟಿವಿಟೀಸ್ ಟು ಗೆಟ್ ದೆಮ್ ಕಂಪ್ಲೀಟೆಡ್ ವೆಲ್ ವಿತಿನ್ ಆ್ಯನ್ ಅಲೋಕೇಟೆಡ್ ಬಡ್ಜೆಟ್ ಆ್ಯಂಡ್ ಸ್ಪೆಸಿಫೈಡ್ ಟೈಮ್. ಓಕೆ, ಸೊ ಇನ್ನೊಂದು ಡೆಫಿನಿಷನ್ ಅಂದರೆ ಶೆಡ್ಯೂಲಿಂಗ್ ಸಜೆಸ್ಟ್ಸ್ ವೆನ್ ಟು ಸ್ಟಾರ್ಟ್ ಆ್ಯಂಡ್ ಹೌ ಮಚ್ ಟು ಬಿ ಡನ್. ಏನು ಯಾವಾಗ ಸ್ಟಾರ್ಟ್ ಮಾಡಬೇಕು ಆ್ಯಕ್ಟಿವಿಟೀಸ್ನ ಮತ್ತು ಎಷ್ಟು ಮುಗಿಸ್ಬೇಕು, ಯಾವಾಗ ಮುಗಿಸ್ಬೇಕು ಅನ್ನೋದನ್ನು ನಾವು ಶೆಡ್ಯೂಲಿಂಗ್ ಅಂತ ಕರಿತೀವಿ. ಸೊ ವೆನ್ ಟು ಸ್ಟಾರ್ಟ್ ಆ್ಯಂಡ್ ಹೌ ಮಚ್ ಟು ಬಿ ಡನ್. ಏನು ಕಾರಣಕ್ಕೋಸ್ಕರ ನಾವು ಪ್ರಾಜೆಕ್ಟ್ ಶೆಡ್ಯೂಲಿಂಗ್ನಾಗ ಮಾಡ್ತೀವಿ, ವಾಟ್ ಆರ್ ದ ಪರ್ಪಸ್ ಅಂತಂದರೆ ಟು ಪ್ರೊವೈಡ್ ಫಿಸಿಕಲ್ ಕಂಪ್ಯಾರಿಸನ್ ವಿತ್ ರಿಯಾಲಿಟಿ. ಪ್ರಾಜೆಕ್ಟ್ ಶೆಡ್ಯೂಲಿಂಗಲ್ಲಿ ನಾವೇನು ಮಾಡ್ತೀವಿ, ಆ್ಯಕ್ಟಿವಿಟೀಸ್ ಈ ರೀತಿ ಆಗಬೇಕು, ನಾನು ಅಂದ್ಕೊಂಡಿರೋ ರೀತಿ ಆಗಬೇಕು, ಮತ್ತು ನಾನು ಅಂದ್ಕೊಂಡಿರೋ ಬಡ್ಜೆಟ್ ಒಳಗಡೆ ಮತ್ತು ನಾನು ಅಂದ್ಕೊಂಡಿರೋ ಟೈಮ್ ಒಳಗಡೆ ಆಗಬೇಕು ಅಂತ ಹೇಳ್ತೀವಿ ತಾನೆ. ಸೊ ಫಿಸಿಕಲ್ ಕಂಪ್ಯಾರಿಸನ್ ವಿತ್ ದ ರಿಯಾಲಿಟಿ ಅಂದರೆ ಫಿಸಿಕಲ್ ಕಂಪ್ಯಾರಿಸನ್ ಏನು ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅಥವಾ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಹೌ ಟು ಶೆಡ್ಯೂಲ್, ಹೌ ಟು ಪ್ಲ್ಯಾನ್ ಅಂತ ಹೇಳಿದ್ವಿ ತಾನೆ. ಸೊ ನಾವು ಎಕ್ಸ್ಪೀರಿಯನ್ಸ್ ಆಗಿರೋರು ಅಥವಾ ನಾವೇ ಓನ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಏನು ಆ್ಯಕ್ಟಿವಿಟೀಸ್ಗೆ ನಾವು ಟೈಮ್ನ ಅಸೈನ್ ಮಾಡಿರ್ತೀವಲ್ಲ, ಸೊ ಅದನ್ನು ಕಂಪೇರ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ ಮತ್ತು ಕಂಟ್ರೋಲ್ ಮಾಡಲಿಕ್ಕೆ. ಸೊ ಅಡಾಪ್ಟ್ ಶೆಡ್ಯೂಲ್ ಟು ಚೇಂಜ್ ರಿಯಾಲಿಟೀಸ್ ಅಂದರೆ ಶೆಡ್ಯೂಲನ್ನ ರಿಯಾಲಿಟೀಸ್ಗೆ ಅನುಗುಣವಾಗಿ ನಾವು ಅಡಾಪ್ಟ್ ಮಾಡೋವಂಥದ್ದು. ಸೊ ಅದಕ್ಕೆ ಉದಾಹರಣೆ ಹೇಳ್ತಾ ಹೋಗೋಣ. ಸೊ ಟು ಒಬ್ಟೈನ್ ಕಮಿಟ್ಮೆಂಟ್. ಯಾಕೆ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಮಾಡೋದು ಏನು ಕಾರಣಕ್ಕೆ ಅಂದರೆ ಕಮಿಟ್ಮೆಂಟಿಗೆ. ಸೊ ಅಂದರೆ ನನಗೆ ಶೆಡ್ಯೂಲಲ್ಲಿ ಪ್ರತಿದಿನ ನನಗೆ ಇವತ್ತಿಗೆ ಬೆಳಗಿನ ದಿವಸ ಬಂದ ತಕ್ಷಣ ನಾನು ಶೆಡ್ಯೂಲ್ನ ನೋಡಿದ ತಕ್ಷಣ ಇವತ್ತಿನ ದಿವಸ ಈ ಒಂದು ಡೇಟಲ್ಲಿ January 1st ನಾನು ಏನು ಮಾಡಬೇಕು ಅನ್ನೋದು ನನ್ನ ಶೆಡ್ಯೂಲಿಂಗಲ್ಲಿ ತೋರಿಸುತ್ತೆ. ಸೊ ಆವಾಗ ನನಗೇನಾಗುತ್ತೆ, ಐ ವಿಲ್ ಬಿ ಕಮಿಟೆಡ್ ಟು ದಟ್ ವರ್ಕ್. ಇವತ್ತು ನಾನು ನನ್ನ ವರ್ಕ್ನ ಮುಗಿಸ್ಲೇಬೇಕು. ಸೊ ಅದಕ್ಕೆ ನಾವು ಸುಮಾರು ಎಕ್ಸಾಂಪಲ್ಸ್ ಕೊಡ್ಬೋದು. DPR ಅಂತ ಕರಿತೀವಿ ನಾವು, ಡೈಲಿ ಪ್ಲ್ಯಾನಿಂಗ್ ರಿಪೋರ್ಟ್ ಅಂತೇಳಿ. ಸೊ ಡೈಲಿ ಪ್ಲ್ಯಾನಿಂಗ್ ರಿಪೋರ್ಟ್ನ ನಾವು ಯಾವಾಗ ಮಾಡ್ತೀವಿ, ಅಟ್ ದ ಸ್ಟಾರ್ಟ್ ಆಫ್ ಎ ಡೇ. ಸೊ ನೀವು ಯಾವುದೇ ಒಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದರೆ, ಸೊ ಅದರಲ್ಲಿ ನಿಮ್ಮ ಹೈಯರ್ ಅಥಾರಿಟೀಸ್ಗೆ, ನಿಮ್ಮ ಹೈಯರ್ ಮ್ಯಾನೇಜರ್ಸ್ಗೆ ಏನು ಮಾಡಬೇಕು, ಯು ಹ್ಯಾವ್ ಟು ಸಬ್ಮಿಟ್ ಆ್ಯಂಡ್ ಗೆಟ್ ಇಟ್ ಸೈನ್ಡ್ 2 DPRs ಪರ್ ಡೇ. ಒನ್ ಈಸ್ ಅಟ್ ದಿ ಸ್ಟಾರ್ಟ್ ಆಫ್ ಅ ಡೇ ಆ್ಯಂಡ್ ಒನ್ ಈಸ್ ಅಟ್ ದಿ ಎಂಡ್ ಆಫ್ ದ ಡೇ. ಏನು DPR ಅಂತಂದರೆ ಡೈಲಿ ಪ್ಲ್ಯಾನಿಂಗ್ ರಿಪೋರ್ಟ್ ಅಂತ ಹೇಳ್ತೀವಿ, ಯಾವಾಗ ಅಟ್ ದ ಸ್ಟಾರ್ಟ್ ಆಫ್ ದ ಡೇ ಮಾಡಬೇಕಾದ್ರೆ. ಆ್ಯಂಡ್ ಒನ್ ಮೋರ್ DPR ಈಸ್ ಡೈಲಿ ಪ್ರೋಗ್ರೆಸ್ ರಿಪೋರ್ಟ್. ಸೊ ಪ್ಲ್ಯಾನಿಂಗ್ ರಿಪೋರ್ಟ್ ಆ್ಯಂಡ್ ಪ್ರೋಗ್ರೆಸ್ ರಿಪೋರ್ಟ್ ಅಂದರೆ ಇವತ್ತು ನಾನು ಪ್ಲ್ಯಾನ್ ಮಾಡಿರುವಂಥ ಕಂಟೆಂಟ್ಸ್ ಆ್ಯಕ್ಟಿವಿಟೀಸಲ್ಲಿ ಏನು ಪ್ರೋಗ್ರೆಸ್ ಆಯಿತು ಅನ್ನೋದನ್ನು ನಾವು ರಿಪೋರ್ಟ್ ಮಾಡೋವಂಥದ್ದು. ಸೊ ಇಟ್ ವಿಲ್ ಹೆಲ್ಪ್ ಟು ಇಂಪ್ರೂವ್ ಅವರ್ ಕಮಿಟ್ಮೆಂಟ್ಸ್ ಅಂತ ಹೇಳ್ತಾರೆ. ಕಮ್ಯುನಿಕೇಟ್ ಕಮಿಟ್ಮೆಂಟ್ ಟು ಕನ್ಸರ್ನ್ ಪ್ರಾಜೆಕ್ಟ್ ಪರ್ಸನಲ್ ಅಂದರೆ, ಸೊ ವೆನ್ ಇಟ್ ಹೆಲ್ಪ್ಸ್ ಟು ಕಮ್ಯುನಿಕೇಟ್ ವಿತ್ ಡಿಫ್ರೆಂಟ್ ಪ್ರಾಜೆಕ್ಟ್ ಪರ್ಸನಲ್, ಡಿಫ್ರೆಂಟ್ ಪ್ರಾಜೆಕ್ಟ್ ಡಿಫ್ರೆಂಟ್ ಟೀಮ್ಸ್ ಜೊತೆಗೆ, ಡಿಫ್ರೆಂಟ್ ಕನ್ಸಲ್ಟೆಂಟ್ಸ್ ಜೊತೆಗೆ ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಸೊ ಡೆಫಿನೆಟ್ಲಿ ಐ ವಿಲ್ ಗಿವ್ ಅ ಕನ್ಸ್ಟ್ರಕ್ಷನ್ ಎಕ್ಸಾಂಪಲ್. ಬಿಕಾಸ್ ನಾವು ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಶೆಡ್ಯೂಲ್ ಪ್ರಕಾರ ಏನು ಹೇಳುತ್ತೆ, ಟುಡೇ ಐ ನೀಡ್ ಟು ಕಂಪ್ಲೀಟ್ ಎ ಪ್ಲಾಸ್ಟ್ರಿಂಗ್
ವರ್ಕ್ ಪ್ಲಾಸ್ಟಿಂಗ್ ಆ್ಯಕ್ಟಿವಿಟಿ ಫಾರ್ ಎ ಪರ್ಟಿಕ್ಯುಲರ್ ರೂಮ್, ಯಾವುದೋ ಒಂದು ಪಾರ್ಟಿಗೆ ನಾನು ಪ್ಲಾಸ್ಟಿಂಗ್ ಮಾಡಬೇಕು ಅಂತ ಅನ್ಕೊಂಡು ನನ್ನ ಪ್ರಾಜೆಕ್ಟ್ ಶೆಡ್ಯೂಲ್ ಹೇಳುತ್ತೆ. ಆ ಪ್ರಾಜೆಕ್ಟ್ ಶೆಡ್ಯೂಲಲ್ಲಿ ಏನು ಹೇಳುತ್ತೋ ಅದನ್ನು ನಾನು ಕಂಪ್ಲೀಟ್ ಮಾಡಬೇಕು ಅಂದರೆ, ಇಫ್ ಐ ವಾಂಟ್ ಟು ಕಂಪ್ಲೀಟ್ ಮೈ ಟುಡೇಸ್ ಪ್ರಾಜೆಕ್ಟ್ ಶೆಡ್ಯೂಲ್, ಐ ನೀಡ್ ಟು ನೋ ವೆದರ್ ದ ರಿಲೇಟೆಡ್ ಅದರ್ ವರ್ಕ್ಸ್ ಆರ್ ಕಂಪ್ಲೀಟೆಡ್ ಆರ್ ನಾಟ್. ಪ್ಲಾಸ್ಟಿಂಗ್ ಮಾಡಬೇಕು ಅಂದರೆ ನನಗೆ ಕನ್ಸ್ಟ್ರಕ್ಷನ್ ಒಳಗೆ ಏನಾಗಿರಬೇಕು, ಐ ನೀಡ್ ಟು ಫಿನಿಶ್ ಎಲೆಕ್ಟ್ರಿಕಲ್ ವರ್ಕ್ಸ್ ಆಗಿರಬೇಕು, ವಿಂಡೋಸ್ನ ಫಿಕ್ಸ್ ಮಾಡಿರಬೇಕು, ಇದೆಲ್ಲ ಆದಮೇಲೆ ನಾವು ಪ್ಲಾಸ್ಟಿಂಗ್ ಮಾಡಬೇಕಾಗುತ್ತೆ. ಕರೆಕ್ಟ್. ಸೊ ಈ ಥರ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಟು ಕಮ್ಯುನಿಕೇಟ್ ವಿತ್ ಡಿಫ್ರೆಂಟ್ ಪೀಪಲ್ಸ್, ಅದರ್ ಟೀಮ್ಸ್ ಜೊತೆಗೆ ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕೋಆರ್ಡಿನೇಷನ್ ಥ್ರೂ ಸೆಲ್ಫ್ ರೆಗ್ಯುಲೇಷನ್. ಸೊ ಸೆಲ್ಫ್ ರೆಗ್ಯುಲೇಷನ್ಗೆ ಕೋಆರ್ಡಿನೇಟಿಗೆ ಹೆಲ್ಪ್ ಮಾಡುತ್ತೆ. ರಿವ್ಯೂ ಲ್ಯಾಪ್ಸಸ್, ಅಂದರೆ ಲ್ಯಾಪ್ಸಸ್ ಅಂತಂದ್ರೆ ಏನೋ, ನಾನು ನಿಮ್ಗೆ ಹೇಳಿದೆ DPR ಅಂತೇಳಿ. ಸೊ ನನ್ನ ಡೈಲಿ ಪ್ಲಾನಿಂಗ್ ರಿಪೋರ್ಟ್ ಆ್ಯಂಡ್ ಪ್ರೋಗ್ರೆಸ್ ರಿಪೋರ್ಟ್ನ ನಾನು ಅಟ್ ದ ಎಂಡ್ ಆಫ್ ದ ಡೇ ಕಂಪೇರ್ ಮಾಡಿದಾಗ, ಸೊ ಇವತ್ತು ಬೆಳಗ್ಗೆ ನಾನು ಏನು ಅಂದ್ಕೊಂಡಿದ್ದೆ, ಐ ವಾಂಟೆಡ್ ಟು ಕಂಪ್ಲೀಟ್ ದಿಸ್ ಟಾಸ್ಕ್, ದಿಸ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಹೌ ಮಚ್ ಐ ಹ್ಯಾವ್ ಕಂಪ್ಲೀಟೆಡ್, ಡೆಫಿನೆಟ್ಲಿ ಇಟ್ ವಿಲ್ ಬಿ ದೇರ್ ಇನ್ ಯುವರ್ ರಿಪೋರ್ಟ್. ಸೊ ನಮ್ಮ ಪ್ರಾಜೆಕ್ಟ್ ಶೆಡ್ಯೂಲ್ ಮಾಡೋದ್ರಿಂದ ನಮಗೆ ಲ್ಯಾಪ್ಸಸ್, ಅಂದರೆ ಲ್ಯಾಪ್ಸ್ ಅಂದರೆ ಏನು, ನಾನು ಇಷ್ಟು 100% ಕೆಲಸ ಮಾಡಬೇಕು ಅಂದರೆ 70% ಆಯಿತು, 80% ಆಯಿತು, ಅಥವಾ 110% ಆಯಿತು. ಸೊ ಲ್ಯಾಪ್ಸಸ್ ಆರ್ ಎಕ್ಸ್ಟ್ರಾ ವರ್ಕ್ಸ್ ಏನೇ ಇದ್ರೂ ಕೂಡ ನಮಗೆ ರಿವ್ಯೂ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ದ ಪರ್ಪಸ್ ಆಫ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್. ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಸ್ಟೆಪ್ಸ್ನ ಈ ಒಂದು ಪಿಕ್ಚರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಹೌ ಟು ಶೆಡ್ಯೂಲ್ ದ ಪ್ರಾಜೆಕ್ಟ್ ಅಂತೇಳಿ, ಮೊದಲನೇದು ಡೆವಲಪ್ WBS. ಸೊ ಯು ಹ್ಯಾವ್ ಆಲ್ರೆಡಿ ಲರ್ನ್ ವಾಟ್ ಈಸ್ WBS. ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತೇಳಿ ನಿಮ್ಮ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಸೊ WBSನ ನಾವು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದರೆ, ನಾವು ಲಿಸ್ಟ್ ಆಫ್ ಆ್ಯಕ್ಟಿವಿಟೀಸ್ನ ಫಸ್ಟ್ ಮಾಡ್ತೀವಿ. ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ರಿಕ್ವೈರ್ಡ್ ಟು ಬಿ ಡನ್ ಅನ್ನೋದನ್ನು ಲಿಸ್ಟ್ ಮಾಡ್ತೀವಿ, ಅದನ್ನು ಬ್ರೇಕಪ್ ಮಾಡ್ಕೋತೀವಿ. ಹೌ ಡಿಪೆಂಡಿಂಗ್ ಅಪಾನ್ ದ ಬಡ್ಜೆಟ್ ಆ್ಯಂಡ್ ಟೈಮ್ ಪ್ರಕಾರ ನಾವು ಬ್ರೇಕಪ್ ಮಾಡ್ಕೋತೀವಿ. ಸೊ ಡೇ 1ನಲ್ಲಿ ನಾನು ಯಾವ ಆ್ಯಕ್ಟಿವಿಟಿನ ಮಾಡಬೇಕು, ಡೇ 2ಗೆ ಅದು ಕಂಟಿನ್ಯೂ ಆಗುತ್ತೋ ಇಲ್ವೋ. ಸೊ ಇಟ್ ಈಸ್ ಟು ಬಿ ಇಂಟರ್ಲಿಂಕ್ ಆಗುತ್ತೆ. ಸೊ ನೆಕ್ಸ್ಟ್ ಆ ರೀತಿ WBSನ ಮಾಡ್ಕೋಬೇಕು ನಾವು. ಪ್ಲೀಸ್ ವಾಚ್ ಅವರ್ ಪ್ರೀವಿಯಸ್ ವಿಡಿಯೋ ರಿಗಾರ್ಡಿಂಗ್ WBS. ನೆಕ್ಸ್ಟ್ ಡಿಫೈನಿಂಗ್ ಟಾಸ್ಕ್ಸ್ ಆ್ಯಂಡ್ ಲಾಜಿಕ್, ಅಂದರೆ ನಾವು ಏನು ಆ್ಯಕ್ಟಿವಿಟೀಸ್ಗೆ ಅಲೋಕೇಟ್ ಮಾಡ್ತೀವಲ್ಲ ಆ ಒಂದು ಆ್ಯಕ್ಟಿವಿಟೀಸ್ಗೆ ನಾವು ಟಾಸ್ಕನ್ನ ಅಸೈನ್ ಮಾಡಬೇಕಾಗತ್ತೆ. ಸೊ ಆ ಆ್ಯಕ್ಟಿವಿಟಿಗೆ ಯಾರು ಅಲಾಟ್ ಆಗ್ತಾರೆ ಅನ್ನೋದನ್ನು ಟಾಸ್ಕನ್ನು ಅಲೋಕೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎಸ್ಟಿಮೇಟ್ ಟಾಸ್ಕ್ ಡ್ಯೂರೇಷನ್, ಅಂದರೆ ನಾವು ಏನು ಟಾಸ್ಕನ್ನು ಅಸೈನ್ ಮಾಡ್ತೀವಲ್ಲ ಆ್ಯಕ್ಟಿವಿಟಿಗೆ, ಅದಕ್ಕೆ ಟಾಸ್ಕ್ ಡ್ಯೂರೇಷನ್ ಎಷ್ಟು ಟೈಮ್ ಬೇಕಾಗುತ್ತೆ, ವೆದರ್ ಇಟ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಟೈಮ್, ಮಿನಿಟ್ಸ್, ಅವರ್ಸ್ ಆರ್ ಡೇಸ್, ಮಂತ್ಸ್ ಏನಾದರೂ ಆಗಿರ್ಬೋದು. ಸೊ ಅದನ್ನು ನಾವು ಅಸೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡಿಫೈನಿಂಗ್ ರಿಸೋರ್ಸಸ್. ಲುಕ್ ಅಟ್ ದಿಸ್. ಏನು ರಿಸೋರ್ಸಸ್ ಅಂತಂದರೆ ಸಂಪನ್ಮೂಲಗಳು. ಸೊ ನಮಗೆ ಏನೇನು ರಿಸೋರ್ಸಸ್ ಇದೆ, ಅವೈಲಬಲ್ ಇದೆ, ಏನೇನು ರಿಸೋರ್ಸಸ್ ಬೇಕು, ಅವೈಲಬಲ್ ಇರೋವಂಥ ರಿಸೋರ್ಸಸ್ನ ನಾವು ಯಾವ ಆ್ಯಕ್ಟಿವಿಟಿಗೆ ಅಲೋಕೇಟ್ ಮಾಡಬೇಕು, ಆಮೇಲೆ ನಮಗೆ ಬೇಕಾಗಿರೋವಂಥ ರಿಸೋರ್ಸಸ್ನ ನಾವೇನು ಮಾಡಬೇಕು, ಎಲ್ಲಿಂದ ಹೈರ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಬೇಕು. ಸೊ ರಿಸೋರ್ಸಸ್ ಕ್ಯಾನ್ ಬಿ ಥಿಂಗ್ಸ್ ಲೈಕ್ ಮಟೀರಿಯಲ್ಸ್ ಆಗಿರ್ಬೋದು, ಸಾಫ್ಟ್ವೇರ್ಸ್ನ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನಾವು ಕನ್ಸಲ್ಟೆಂಟ್ಸ್ಗೆ ಅದನ್ನು ಸಬ್ ಕಾಂಟ್ರಾಕ್ಟ್ ಕೊಡುವಂಥದ್ದಾಗಿರ್ಬೋದು. ಸೊ ನನ್ನ ಹತ್ರ ಇರೋವಂಥ ರಿಸೋರ್ಸಸ್ಸು, ಮ್ಯಾನ್ ಪವರ್, ನನ್ನ ಹತ್ರ ಇರೋವಂಥ ಎಕ್ವಿಪ್ಮೆಂಟ್ಸು, ಟೂಲ್ಸು, ಮಷೀನ್ಸು ನನಗೆ ಸಾಕಾಗಲ್ಲ, ನಾನು ಹೊರಗಡೆಯಿಂದ ಹೈರ್ ಮಾಡಬೇಕು, ನಾನು ಇಂಜಿನಿಯರ್ಸ್ನ ಹೈರ್ ಮಾಡಬೇಕು ಅಥವಾ ಕನ್ಸಲ್ಟೆಂಟ್ಸ್ನ ಹೈರ್ ಮಾಡಬೇಕು ಅಂದರೆ, ಸೊ ದ್ಯಾಟ್ ಪ್ರಾಸೆಸ್ ಯು ನೀಡ್ ಟು ಡೂ. ಮೀನ್ಸ್ ಯು ನೀಡ್ ಟು ಡೂ ಡಿಫೈನಿಂಗ್ ದ ರಿಸೋರ್ಸಸ್ನ ಡಿಫೈನ್ ಮಾಡುವಂಥದ್ದು. ನೆಕ್ಸ್ಟ್ ಅನಲೈಸ್ ದ ಶೆಡ್ಯೂಲ್. ಸೊ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೂಲ್ಸ್ ಅವೈಲಬಲ್ ಟು ಎ ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಟೆಕ್ನಿಕ್ಸ್. ಸೊ ನಾವು ಶೆಡ್ಯೂಲ್ನ ಅನಲೈಸ್ ಮಾಡೋವಂಥ ಒಂದು ಸ್ಟೆಪ್ ಆಗಿರುತ್ತೆ. ಸೊ ಏನು ಹಂಗಂತಂದರೆ, ಸೊ ಅವೈಲಬಲ್ ಡಿಫ್ರೆಂಟ್ ಇಂಪಾರ್ಟೆಂಟ್ ಟೂಲ್ಸ್ ಅವೈಲಬಲ್ ಟು ಎ ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಟೆಕ್ನಿಕ್ಸ್. ಅಂದರೆ ನಮ್ಮ ಹತ್ರ ಇರೋವಂಥ ಟೂಲ್ಸು, ರಿಸೋರ್ಸಸ್ ಏನಿದೆ ಅದನ್ನಷ್ಟೇ ಉಪಯೋಗಿಸ್ಕೊಂಡು ಹೌ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ಅನ್ನೋದನ್ನು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಸ್ಟೆಪ್ಸ್ ಯು ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್ ವೈಲ್ ಶೆಡ್ಯೂಲಿಂಗ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್. ನೆಕ್ಸ್ಟ್ ಬೌಂಡಿಂಗ್ ಶೆಡ್ಯೂಲ್ಸ್. ಏನಂಗಂತಂದರೆ ಶೆಡ್ಯೂಲಿಂಗ್ ಟು ಮ್ಯಾಚ್ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್. ಅಂದರೆ ನಮ್ಮ ಹತ್ರ ಇರೋವಂಥ ಮ್ಯಾನ್ ಪವರ್, ಮತ್ತು ಮ್ಯಾನ್ ಪವರ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ರಿಸೋರ್ಸ್. ಸೊ ಮ್ಯಾನ್ ಪವರ್ ಅನ್ನೋದು ಕೂಡ ನಮ್ಮ ರಿಸೋರ್ಸ್ ಪಾರ್ಟ್ ತಾನೆ. ಸೊ ಶೆಡ್ಯೂಲಿಂಗ್ ಟು ಮ್ಯಾಚ್ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್. ನಮ್ಮ ಹತ್ರ ಇರ್ತಕ್ಕಂಥ ಇವೇನು ಈ ಸಾಫ್ಟ್ವೇರ್ ವರ್ಡ್ಸಲ್ಲಿ ಏನಂತ ಕರಿತೀವಿ ನಾವು, ಸಾಫ್ಟ್ವೇರ್ ಇಂಜಿನಿಯರ್ಸು ಬೆಂಚ್ ರಿಸೋರ್ಸ್ ಅಂತ ಕರಿತೀವಿ. ಬೆಂಚ್ ಅಂತಂದರೆ ನನ್ನ ಹತ್ರ ಇಷ್ಟು ಜನ ಇಂಜಿನಿಯರ್ಸ್ ಆಲ್ರೆಡಿ ರೆಡಿ ಇದ್ದಾರೆ. ಯಾವುದೇ ಒಂದು ಪ್ರಾಜೆಕ್ಟ್ನ ನಾವು ಹೊರಗಡೆ ಬೇರೆ ದೇಶಗಳಿಂದ ನಾವು ಪ್ರಾಜೆಕ್ಟ್ಸ್ನ ತಗೋತೀವಿ ಅಂತಂದರೆ ಸಾಫ್ಟ್ವೇರ್ ಕಂಪ್ನಿಗಳಿಗೆ, ನಾವು ಅವ್ರಿಗೆ ಫಸ್ಟು ನಮ್ಮ ರಿಸೋರ್ಸ್ನ ಅವ್ರಿಗೆ ತೋರಿಸ್ಬೇಕಾಗತ್ತೆ. ಏನು, ನನ್ನ ಹತ್ರ ಇಷ್ಟು ಇಂಜಿನಿಯರ್ಸ್, ದೇ ಆರ್
ಆಲ್ರೆಡಿ ರೆಡಿ ಟು ವರ್ಕ್ ಫಾರ್ ಯುವರ್ ಪ್ರಾಜೆಕ್ಟ್ ಅಂತೇಳಿ. ಸೊ ಆ ಥರ ನಮ್ಮ ಮ್ಯಾನ್ ಪವರ್ ಬಗ್ಗೆ ನಾವು ತಿಳಿಸುವಂಥದ್ದು, ನಮ್ಮ ರಿಸೋರ್ಸಸ್ ನಾವು ಪ್ರೊಜೆಕ್ಟ್ ಮಾಡುವಂಥದ್ದು. ಒನ್ ಆಫ್ ದ ಚಾಲೆಂಜಸ್ ಇನ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಈಸ್ ಎನ್ಶೂರಿಂಗ್ ದಟ್ ದ ರಿಕ್ವೈರ್ಡ್ ಮ್ಯಾನ್ ಪವರ್ ಈಸ್ ಅವೈಲಬಲ್ ವೆನ್ ನೀಡೆಡ್. ಅಂದರೆ ನಾವು ಯಾವುದೇ ಪ್ರಾಜೆಕ್ಟ್ನ ಮಾಡಬೇಕು ಅಂದರೆ ಡೆಫಿನೆಟ್ಲಿ ವಿ ನೀಡ್ ಮ್ಯಾನ್ ಪವರ್ ಬೇಕೇ ಬೇಕು. ಇಂಜಿನಿಯರ್ಸ್ ಬೇಕಾಗುತ್ತೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಅಲ್ಲಿ ಮೆಕ್ಯಾನಿಕ್ಸ್ ಬೇಕಾಗುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಬೇಕಾಗುತ್ತೆ, ಫ್ಯಾಬ್ರಿಕೇಟರ್ಸ್ ಬೇಕಾಗುತ್ತೆ, ಬಾರ್ಬೆಂಡರ್ಸ್ ಬೇಕಾಗುತ್ತೆ, ವೆಲ್ಡರ್ಸ್ ಬೇಕಾಗುತ್ತೆ. ಕರೆಕ್ಟ್. ಸಿವಿಲ್ ಇಂಜಿನಿಯರಿಂಗ್ಸಿಗೆ ಸಂಬಂಧಪಟ್ಟರೆ ಲೇಬರ್ಸು, ಮಿಸ್ತ್ರೀಸು, ಕರೆಕ್ಟ್. ಸೊ ಈ ಥರ ಡಿಫ್ರೆಂಟ್ ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ಲೇಬರ್ಸ್ ಆಗಿರ್ಬೋದು, ಈ ಥರ. ಸೊ ಡಿಫ್ರೆಂಟ್ ಮ್ಯಾನ್ ಪವರ್ಸ್ ನಾವು ತೋರಿಸ್ಕೋಬೇಕಾಗುತ್ತೆ. ಸೊ ವಿ ಶುಡ್ ಎನ್ಶ್ಯೂರ್ ದ್ಯಾಟ್ ಅವರ್ ಪ್ರಾಜೆಕ್ಟ್ ಶುಡ್ ಹ್ಯಾವ್ ಎನಫ್ ಮ್ಯಾನ್ ಪವರ್ ಅವೈಲಬಲ್ ಅನ್ನೋದನ್ನು ತೋರಿಸ್ಕೋಬೇಕಾಗುತ್ತೆ. ಸೊ ಬೌಂಡಿಂಗ್ ಶೆಡ್ಯೂಲ್ಸ್ ಟು ಹೆಲ್ಪ್ ಅಲೈನ್ ಪ್ರಾಜೆಕ್ಟ್ ಆಕ್ಟಿವಿಟೀಸ್ ವಿತ್ ದ ಅವೈಲಬಿಲಿಟಿ ಆಫ್ ಸ್ಕಿಲ್ಡ್ ರಿಸೋರ್ಸಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ರಿಸೋರ್ಸ್, ನಮ್ಮ ಮ್ಯಾನ್ ಪವರ್ ನಮ್ಮ ಹತ್ರ ಇದೆ, ಬಟ್ ವೆದರ್ ಇಟ್ ಈಸ್ ಸ್ಕಿಲ್ಡ್ ಆರ್ ನಾಟ್. ಸೊ ನನಗೆ ಬೇಕಾದಂಥ ಇಂಜಿನಿಯರ್ಸ್ ನನ್ನ ಹತ್ರ ಇದ್ದಾರೋ ಇಲ್ವೋ, ದೇ ಆರ್ ಸ್ಕಿಲ್ಡ್, ದೇ ಆರ್ ವೆಲ್ ಟ್ರೈನ್ಡ್ ಆಗಿದ್ದಾರೋ ಇಲ್ವೋ ಅನ್ನೋದನ್ನು ನಾವು ತೋರಿಸ್ಬೇಕಾಗತ್ತೆ. ಅಂದರೆ ನಮ್ಮ ಶೆಡ್ಯೂಲ್ಗೆ ಬೇಕಾಗದಂಗೆ ಒಬ್ಬ ಎಲೆಕ್ಟ್ರಿಕಲ್ ಕೆಲಸ ಮಾಡುವಂಥ ಲೇಬರು ಅವನು ಮೆಕ್ಯಾನಿಕಲ್ ಕೆಲಸ ಆಗೋದಿಲ್ಲ. ಸೊ ಎಲೆಕ್ಟ್ರಿಕಲ್ ಕೆಲಸ ಇದೆ ನಮಗೆ ಸಂಬಂಧಪಟ್ಟಂಗೆ ಅಂದರೆ ಯು ಶುಡ್ ಹ್ಯಾವ್ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಸ್ಕಿಲ್ಡ್ ಆರ್ ಟ್ರೈನ್ಡ್ ಇಂಜಿನಿಯರ್ ಆರ್ ಮ್ಯಾನ್ ಪವರ್. ಅಂದರೆ ಅದಕ್ಕೆ ನಾವು ಬೌಂಡ್ ಮಾಡಬೇಕು, ನಮ್ಮ ಶೆಡ್ಯೂಲ್ಗೆ ಅಲೈನ್ ಮಾಡಬೇಕಾಗತ್ತೆ. So that is very important. So next, by considering resource constraints such as holidays, vacation time and other projects, bounding schedules optimize resource allocation and prevent bottlenecks. ಅಂತಂದರೆ you should also consider constraints or obstacles ಅಂತಲೂ ಕರಿಬೋದು ನಾವು. ಅಂದರೆ ನಮಗೆ ಅಡಚಣೆಗಳು ಏನೇನು ಬರುತ್ತೆ, ಏನೇನು ಅಡಚಣೆಗಳು ಬರ್ಬೋದು. ಹಾಲಿಡೇಸ್ ಬರೋವಂಥದ್ದಾಗಿರ್ಬೋದು, ಅನ್ಫೋರ್ಸೀನ್ ಹಾಲಿಡೇಸ್ ಆಗಿರ್ಬೋದು, ಆಮೇಲೆ ವೆಕೇಷನ್ ಟೈಮ್ ಆಗಿರ್ಬೋದು, ಅಥವಾ ನಮಗೆ ವೆದರ್ ಫೋರ್ಕಾಸ್ಟ್. ಈಗ ನಾವು ಇಂಡೋರ್ ಆಫೀಸ್ ಒಳಗಡೆ ಮಾಡುವಂಥ ಪ್ರಾಜೆಕ್ಟ್ಸಿಗಾದರೆ ನಮಗೆ ಹಾಲಿಡೇಸ್ ಅನ್ನೋದು ಕನ್ಸ್ಟ್ರೈಂಟ್ ಆಗುತ್ತೆ. ನ್ಯಾಷನಲ್ ಹಾಲಿಡೇಸ್ ಆಗಿರ್ಬೋದು, ಅಥವಾ ಏನೋ ಒಂದು ಹರ್ಡಲ್ ಆಯಿತು, ಒಂದು ಅಲ್ಲಿ ಲೋಕಲ್ ಬಾಡಿಲಿರ್ತಕ್ಕಂಥ ಒಂದು ಗಲಾಟೆ ಆಗಿರ್ಬೋದು, ಅಲ್ಲಿ ಎಲ್ಲ ಆಫೀಸಸ್ನ. ಸೊ ಬೆಸ್ಟ್ ಎಕ್ಸಾಂಪಲ್ ಈಸ್ ಕರೋನಾ ಟೈಮಲ್ಲಿ ನಾವೇನು ಮಾಡಿದ್ವಿ, ಇಟ್ ಈಸ್ ಅ ಕನ್ಸ್ಟೆಂಟ್ ಆಯಿತು ಸ್ವಲ್ಪ ಟೈಮ್ಗೆ, ಆಮೇಲೆ ಅದು ಯೂಸ್ ಟು ಆಯಿತು, ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲ ತಗೊಂಡು. ಆ ಥರ ನಾವು ರಿಸೋರ್ಸ್ ಕನ್ಸ್ಟ್ರೈಂಟ್ಸ್ನ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ನ್ಯಾಚುರಲ್ ಹೆಜಾರ್ಡ್ಸ್, ನ್ಯಾಚುರಲ್ ಆಬ್ಸ್ಟಾಕಲ್ಸ್ ಅಂತಂದರೆ ಈಗ ಹೆವಿ ರೈನ್ಫಾಲ್ ಆಗೋವಂಥದ್ದು, ಹೆವಿ ವಿಂಡ್ ಆಗೋವಂಥದ್ದು, ಈ ಸುನಾಮಿ ಕೂಡ ಇಟ್ ಈಸ್ ಆಲ್ಸೋ ಎ ನ್ಯಾಚುರಲ್ ಕನ್ಸ್ಟ್ರೈಂಟ್. ಈ ಥರ ನಾವು ಈ ಕನ್ಸ್ಟ್ರೈಂಟ್ಸ್ನ ಕೂಡ ಕನ್ಸಿಡರ್ ಮಾಡಿ ನಮ್ಮ ಶೆಡ್ಯೂಲ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಆಮೇಲೆ ನಮ್ಮ ಮ್ಯಾನ್ ಪವರ್ನ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ನೀಡ್ ಟು ಮೆಮೊರೈಸ್ ವೈಲ್ ಮ್ಯಾಚಿಂಗ್ ಅವೈಲಬಿಲಿಟಿ ಆಫ್ ಮ್ಯಾನ್ ಪವರ್. ನೆಕ್ಸ್ಟ್, ಶೆಡ್ಯೂಲಿಂಗ್ ಟು ಮ್ಯಾಚ್ ರಿಲೀಸ್ ಆಫ್ ಫಂಡ್ಸ್. ಅಂದರೆ ಬಡ್ಜೆಟ್, ಫಂಡ್ಸ್ನ ನಾವು ಯಾವಾಗ ರಿಲೀಸ್ ಮಾಡಬೇಕು ನಮ್ಮ ಪ್ರಾಜೆಕ್ಟ್ಸ್ಗೆ, ಮತ್ತು ಅದೇ ರೀತಿ ಹೌ ಟು ರಿಕವರ್ ಹೇಗೆ ಮಾಡಬೇಕು, ನಾವು ಫಂಡ್ಸ್ನ ಹೇಗೆ ತಗೋಬೇಕು ಅಂತೇಳಿ. ಸೊ ಅನದರ್ ಚಾಲೆಂಜ್ ಇನ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಈಸ್ ಸೆಕ್ಯೂರಿಂಗ್ ಅಡಿಕ್ವೇಟ್ ಫಂಡಿಂಗ್ ಅಟ್ ದಿ ರೈಟ್ ಟೈಮ್. ಅಂದರೆ ರೈಟ್ ಟೈಮಲ್ಲಿ ರೈಟ್ ಫಂಡನ್ನು ರಿಲೀಸ್ ಮಾಡುವಂಥ ಒಂದು ಕೆಲಸನ ಮಾಡಬೇಕು ನಾವು. ಅದನ್ನು ಕೂಡ ಶೆಡ್ಯೂಲಲ್ಲಿ ನಾವು ಹೇಳಬೇಕು. ಫಾರ್ ಎಕ್ಸಾಂಪಲ್, ಇಫ್ ಎ ಪ್ರಾಜೆಕ್ಟ್ ಈಸ್ ಅಸೈನ್ ಫಾರ್ 1 year 365 days, ಅಂದರೆ ಅಟ್ ದ ಎಂಡ್ ಆಫ್ 100th day ವಾಟ್ ಈಸ್ ದ ಫಂಡ್ಸ್ ಟು ಬಿ ರಿಲೀಸ್ಡ್, ವಾಟ್ ಈಸ್ ದ ಫಂಡ್ಸ್ ಟು ಬಿ ಅವೈಲಬಲ್ ಇನ್ ಅವರ್ ಆಫೀಸ್, ಮತ್ತು ಎಷ್ಟು ಫಂಡ್ಸ್ನ ರಿಲೀಸ್ ಮಾಡಬೇಕು ಅನ್ನೋದು ಆ ಶೆಡ್ಯೂಲಲ್ಲಿ ತೋರಿಸ್ಬೇಕಾಗುತ್ತೆ ನಾವು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಫಂಡಿಂಗ್, ನನಗೆ ಎಷ್ಟು ಔಟ್ಗೋಯಿಂಗ್ ಆಯಿತು ಮತ್ತು ಎಷ್ಟು ಇನ್ಕಮ್ ಆಯಿತು, ಬಿಲ್ಸ್ನ ನಾನು ಎಷ್ಟು ಕ್ಲೈಮ್ ಮಾಡಿದೆ, ಮತ್ತು ನನ್ನ ಪ್ರಾಜೆಕ್ಟ್ಸ್ಗೆ ನಾನು ಎಷ್ಟು ಸ್ಪೆಂಡ್ ಮಾಡಿದೆ. ಅದರಲ್ಲಿ ಸುಮಾರು ಎಕ್ಸ್ಪೆನ್ಸಸ್ ಬರುತ್ತೆ, ಓವರ್ ಹೆಡ್ ಚಾರ್ಜಸ್ ಬರುತ್ತೆ, ಸುಮಾರು ಅನ್ಫೋರ್ಸಿನ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಬಿಲ್ಸ್ನ ನಾವು ಸಬ್ಮಿಟ್ ಮಾಡೋವಂಥದ್ದಾಗಿರ್ಬೋದು, ಕನ್ಸಲ್ಟೆಂಟ್ಸ್ಗೆ ಪೇ ಮಾಡೋವಂಥದ್ದಾಗಿರ್ಬೋದು, ಆಮೇಲೆ ವೆಂಡರ್ಸ್ಗೆ ಪೇ ಮಾಡೋವಂಥದ್ದಾಗಿರ್ಬೋದು, ಪರ್ಚೇಸಸ್ ಆಗಿರ್ಬೋದು. ಸೊ ಆಲ್ ದೀಸ್ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಫೈನಾನ್ಷಿಯಲ್ ಶೆಡ್ಯೂಲಿಂಗ್ ಅಂತಲೂ ಹೇಳ್ಬೋದು ನಾವು. ಸೊ ನೆಕ್ಸ್ಟ್, ಬೌಂಡಿಂಗ್ ಶೆಡ್ಯೂಲ್ಸ್ ಟೇಕ್ ಇನ್ ಟು ಅಕೌಂಟ್ ದ ರಿಲೀಸ್ ಆಫ್ ಫಂಡ್ಸ್ ಅಟ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ ಮೈಲ್ಸ್ಟೋನ್ಸ್ ಆರ್ ಬೇಸ್ಡ್ ಆನ್ ಪ್ರೀಡಿಟರ್ಮೈನ್ಡ್ ಬಜೆಟ್ ಅಲೋಕೇಶನ್ಸ್. ಸೊ ಅಂದರೆ ರಿಲೀಸ್ ಆಫ್ ಫಂಡ್ಸ್ ಟು ಸ್ಪೆಸಿಫಿಕ್ ಪ್ರಾಜೆಕ್ಟ್ ಮೈಲ್ಸ್ಟೋನ್ಸ್. ಅಂದರೆ ಮೈಲ್ಸ್ಟೋನ್ಸ್ ಅಂತಂದರೆ ಏನು, ಅಟ್ ದ ಎಂಡ್ ಆಫ್ ಸರ್ಟನ್ ಆ್ಯಕ್ಟಿವಿಟೀಸ್, ಅಟ್ ದ ಎಂಡ್ ಆಫ್ ಎ ಮಂತ್ ಆಗಿರ್ಬೋದು, ಅಟ್ ದ ಎಂಡ್ ಆಫ್ ಅನ್ ಆ್ಯಕ್ಟಿವಿಟಿ ಆಗಿರ್ಬೋದು, ಅಟ್ ದ ಎಂಡ್ ಆಫ್ ಅನ್ ಈವೆಂಟ್ ಆಗಿರ್ಬೋದು. ಸೊ ಆ ಒಂದು ಮೈಲ್ಸ್ಟೋನ್ ಅಚೀವ್ ಆದಮೇಲೆ, ಆ ಒಂದು ಮೈಲ್ಸ್ಟೋನ್ ರೀಚ್ ಆದಮೇಲೆ, ಸೊ ವಾಟ್ ಆರ್ ದ ಫಂಡ್ಸ್ ಟು ಬಿ ರಿಲೀಸ್ಡ್ ಆರ್ ವಾಟ್ ಆರ್ ದ ಫಂಡ್ಸ್ ವಿ ಹ್ಯಾವ್ ಆಲ್ರೆಡಿ ಸೇವ್ಡ್ ಅನ್ನೋದು ನಾವು ಪ್ರಿಡಿಟರ್ಮೈನ್ ಬಜೆಟ್ ಅಲೋಕೇಶನ್ಸ್ನ ಮಾಡಬೇಕು ನಮ್ಮ ಶೆಡ್ಯೂಲ್ಸಲ್ಲಿ. ಸೊ ದಿಸ್ ಅಪ್ರೋಚ್ ಎನ್ಶೂರ್ಸ್ ದಟ್
project activities align with the availability of financial resources, minimizing financial constraints and potential ಡಿಲೇಸ್. ಸೊ ಈ ಒಂದು ಅಪ್ರೋಚ್ ನಮಗೆ ಏನಾಗುತ್ತೆ ಅಂದರೆ ಆ್ಯಕ್ಟಿವಿಟೀಸ್ ಅಂದರೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಫಂಡ್ಸ್ ಎರಡು ಅಲೈನ್ ಆಗುತ್ತೆ. ಅಂದರೆ ನನ್ನ ಆ್ಯಕ್ಟಿವಿಟಿ ಈ ಒಂದು ವರ್ಕ್ ಮುಗಿಬೇಕು ಅಂತಂದರೆ ವಾಟ್ ಈಸ್ ದ ಫಂಡ್ಸ್ ಟು ಬಿ ರಿಲೀಸ್, ವಾಟ್ ಆರ್ ದ ಫಂಡ್ಸ್ ಟು ಬಿ ಯುಟಿಲೈಸ್ಡ್ ಅನ್ನೋದು ಗೊತ್ತಾಗುತ್ತೆ. ಮಿನಿಮೈಸಿಂಗ್ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್, ನಾವು ಫೈನಾನ್ಷಿಯಲ್ ಶೆಡ್ಯೂಲಿಂಗ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್, ಆಮೇಲೆ ಫೈನಾನ್ಷಿಯಲ್ ಲ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಲೇ ಸ್ಟಾರ್ಟ್ ಆಗುತ್ತೆ, ಪ್ರಾಜೆಕ್ಟ್ ಡಿಲೇ ಆಗ್ತಾ ಹೋಗುತ್ತೆ. ನಮ್ಮ ಶೆಡ್ಯೂಲ್ ಪ್ರಕಾರ ನಾವು ಅಸೈನ್ಡ್ ಟೈಮ್ ಒಳಗಡೆ, ಅಲೋಕೇಟೆಡ್ ಟೈಮ್ ಒಳಗಡೆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಈಸ್ ರಿಲೀಸ್ ಆಫ್ ಫಂಡ್ಸ್ ಆರ್ ಫೈನಾನ್ಷಿಯಲ್ ಶೆಡ್ಯೂಲಿಂಗ್ ಆರ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮಾನಿಟರಿಂಗ್. ಸೊ ವಾಟ್ ಈಸ್ ದಟ್? ಏನು ಪ್ರಾಜೆಕ್ಟ್ ಮಾನಿಟರಿಂಗ್ ಅಂದರೆ, ಮಾನಿಟರಿಂಗ್ ಈಸ್ ಆನ್ ಇಂಟೆಗ್ರಲ್ ಪಾರ್ಟ್ ಆಫ್ ಎವ್ರಿ ಪ್ರಾಜೆಕ್ಟ್ ಫ್ರಮ್ ಸ್ಟಾರ್ಟ್ ಟು ಫಿನಿಶಿಂಗ್. ಮಾನಿಟರಿಂಗ್ ಅಂತಂದ್ರೇನು? ಕೀಪಿಂಗ್ ಕಂಟ್ರೋಲ್ ಆನ್ ಅ ಆನ್ಗೋಯಿಂಗ್ ಪ್ರಾಜೆಕ್ಟ್ ಮೇಲೆ ನಾವು ಕಂಟ್ರೋಲ್ ಇಟ್ಕೊಳ್ಳೋ ಅಂಥದ್ದು. ಸೊ ನಮ್ಮ ಶೆಡ್ಯೂಲಲ್ಲಿ ಹೇಳಿರೋ ಹಾಗೆ ವಾಟ್ ಆರ್ ದ ವರ್ಕ್ಸ್ ಟು ಬಿ ಕಂಪ್ಲೀಟೆಡ್ ಇನ್ ಮೈ ಪ್ರೀವಿಯಸ್ ಡೇ, ವಾಟ್ ಆರ್ ದ ವರ್ಕ್ಸ್ ಟು ಬಿ ಸ್ಟಾರ್ಟೆಡ್ ಇನ್ ಪ್ರೆಸೆಂಟ್ ಡೇ, ಆ್ಯಂಡ್ ವಾಟ್ ಆರ್ ದ ವರ್ಕ್ಸ್ ಆರ್ ಆನ್ಗೋಯಿಂಗ್ ಆಗ್ತಾ ಇದೆ ಅನ್ನೋದನ್ನು ನಾವು ಮಾನಿಟರ್ ಮಾಡಬೇಕು, ಕಂಟ್ರೋಲ್ ಇಟ್ಕೋಬೇಕು. ಸೊ ಇವತ್ತಿಗೆ ಎಕ್ಸಾಂಪಲ್ ನಾನು ಸುಮಾರು ಕನ್ಸ್ಟ್ರಕ್ಷನ್ಸ್ದೇ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಐ ಬಿಲಾಂಗ್ ಟು ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಸೊ ಏನು ಅಂತಂದರೆ ಇವತ್ತಿನ ದಿವಸ ನಾನು 150th ಡೇ ನನ್ನ ಪ್ರಾಜೆಕ್ಟ್ ನಡೀತಾ ಇದೆ, 150ನೇ ದಿನ ನಡೀತಾ ಇದೆ ಅಂದರೆ, ಸೊ ವಾಟ್ ಆರ್ ದ ಕ್ವಾಂಟಿಟೀಸ್ ಆಫ್ excavation to be completed, what are the quantities of block work or brick work to be completed, ಎಷ್ಟು. ಈಗ ಫಾರ್ ಎಕ್ಸಾಂಪಲ್ ನನ್ನ ಎಂಟೈರ್ ಪ್ರಾಜೆಕ್ಟಲ್ಲಿ 1000 ಸ್ಕ್ವೇರ್ ಮೀಟರ್ ಆಫ್ ಪ್ಲಾಸ್ಟ್ರಿಂಗ್ ಇದೆ ಅಂತಂದರೆ ಅಟ್ ದ ಎಂಡ್ ಆಫ್ 150th ಡೇ ನನ್ನ ಶೆಡ್ಯೂಲ್ ಏನು ಹೇಳುತ್ತೆ, 600 ಸ್ಕ್ವೇರ್ ಮೀಟರ್ ಆಫ್ ಪ್ಲಾಸ್ಟ್ರಿಂಗ್ ಕಂಪ್ಲೀಟ್ ಆಗಿರಬೇಕಾಗಿತ್ತು. 150th ಡೇದಲ್ಲಿ 600 ಆಗಿಲ್ಲ, ಓನ್ಲಿ 400 ಆಗಿದ್ರೆ ವಿ ಆರ್ ಬಿಹೈಂಡ್ ಅವರ್ ಶೆಡ್ಯೂಲ್ಡ್ ಕ್ವಾಂಟಿಟಿ. ನಮ್ಮ ಕ್ವಾಂಟಿಟಿ ಶೆಡ್ಯೂಲಲ್ಲಿ ಏನಾಗಿದೆ ಅದಕ್ಕಿಂತ ಹಿಂದೆ ಇದ್ದೀವಿ ಅಂತ ಅರ್ಥ. ಅಂದರೆ ಮಾನಿಟರಿಂಗ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟೆಗ್ರಲ್ ಪಾರ್ಟ್ ಆಫ್ ಎವ್ರಿ ಪ್ರಾಜೆಕ್ಟ್ ಫ್ರಮ್ ಸ್ಟಾರ್ಟ್ ಟು ಎಂಡ್. ಸೊ ದ ಇನ್ವೆಸ್ಟ್ಮೆಂಟ್ ಇನ್ ದ ಪ್ರಾಜೆಕ್ಟ್ ಇನ್ಕ್ಲೂಡ್ಸ್ ಟೈಮ್, ಮನಿ, ಮ್ಯಾನ್ ಪವರ್ ಆ್ಯಂಡ್ ಮಟೀರಿಯಲ್ ರಿಸೋರ್ಸಸ್. ಏನು ಟೈಮ್, ಮನಿ, ಏನು ದ ಇನ್ವೆಸ್ಟ್ಮೆಂಟ್ ಇನ್ ಪ್ರಾಜೆಕ್ಟ್ ಇನ್ಕ್ಲೂಡ್ಸ್ ಟೈಮ್, ಮನಿ, ಮ್ಯಾನ್ ಪವರ್ ಆ್ಯಂಡ್ ಮಟೀರಿಯಲ್ ರಿಸೋರ್ಸಸ್. ಏನು ನಮ್ಮ ರಿಸೋರ್ಸಸಲ್ಲಿ 5 M's ಅಂತ ಕರಿತೀವಿ ನಾವು: ಮನಿ, ಮೆನ್, ಮಟೀರಿಯಲ್, ಮ್ಯಾನ್ ಪವರ್ ಆ್ಯಂಡ್ ಮಷಿನ್ಸ್ ಅಂತೇಳಿ. ಸೊ ಈ ಥರ ಈ ರಿಸೋರ್ಸಸಲ್ಲಿ ಏನಾಗುತ್ತೆ, ಟೈಮ್, ಮನಿ, ಮ್ಯಾನ್ ಪವರ್ ಆ್ಯಂಡ್ ಮೆಟೀರಿಯಲ್ ರಿಸೋರ್ಸಸ್ಸು, ದೀಸ್ ಆರ್ ದಿ ಇನ್ವೆಸ್ಟ್ಮೆಂಟ್ಸ್ ವಿಚ್ ಹೆಲ್ಪ್ಸ್ ಅಸ್ ಟು ಇಂಪ್ರೂವ್ ಅವರ್ ಮಾನಿಟರಿಂಗ್ ಕೇಪಬಿಲಿಟೀಸ್. ಸೊ ಈ ರಿಸೋರ್ಸಸ್ಸು ನಮಗೆ ಹೆಲ್ಪ್ ಮಾಡುತ್ತೆ. ಮಾನಿಟರಿಂಗ್ ಶುಡ್ ಟೇಕ್ಸ್ ಪ್ಲೇಸ್ ಅಟ್ ಆಲ್ ದ ಸ್ಟೇಜಸ್ ಆಫ್ ದಿ ಪ್ರಾಜೆಕ್ಟ್ ಸೈಕಲ್. ಸೊ ಪ್ರತಿಯೊಂದು ಸ್ಟೇಜಲ್ಲೂ ನಾವು ಮಾನಿಟರಿಂಗ್ ಮಾಡಬೇಕಾಗತ್ತೆ. ಆಲ್ ದ ಸ್ಟೇಜಸ್ಸಲ್ಲಿ ಯು ಶುಡ್ ನಾನು ಹೇಳಿದೆ, ಒಂದು ಪ್ಲಾಸ್ಟಿಂಗ್ ಅನ್ನೋ ಎಕ್ಸಾಂಪಲ್ ಹೇಳಿದೆ. ಅಟ್ ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ಯು ಶುಡ್ ಮಾನಿಟರ್ ಯುವರ್ ಪ್ರಾಜೆಕ್ಟ್ನ ಮಾನಿಟರ್ ಮಾಡಬೇಕಾಗತ್ತೆ. ಅಟ್ ದ ಎಂಡ್ ಆಫ್ ಫೌಂಡೇಶನ್ ನನ್ನ ಪ್ರಾಜೆಕ್ಟು ಎಲ್ಲಿರಬೇಕಾಗಿತ್ತು ಅಟ್ ದ ಎಂಡ್ ಆಫ್ ದಿ ಡೇ, ಇನ್ಕ್ಲೂಡಿಂಗ್ ಆಬ್ಸ್ಟಕಲ್ಸ್. ನನಗೆ ರೈನಿ ಸೀಸನ್ಸ್ ಮುಗೀತು, ರೈನಿ ಸೀಸನ್ಸ್ ಬರ್ತಿದೆ, ಆಮೇಲೆ ನನಗೆ ಸಮ್ಮರ್ ಸೀಸನ್ ಬರ್ತಾ ಇದೆ, ಹಾಲಿಡೇಸ್ ಬರ್ತಾ ಇದೆ, ನ್ಯಾಚುರಲ್ ಕೆಲಾಮಿಟೀಸ್ ಆಗ್ತಾ ಇದೆ, ಸ್ಟ್ರೈಕ್ಗಳಾಗ್ತಾ ಇದೆ, ಸೊಸೈಟಲ್ ಸಮ್ ಡಿಫಿಕಲ್ಟೀಸ್ ಬರ್ತಾ ಇದೆ. ಈಗ ನಾವು ನಮ್ಮ ನಾರ್ತ್ ಇಂಡಿಯಾದಲ್ಲಿ ನೋಡ್ಬೋದು, ಜಮ್ಮು ಕಾಶ್ಮೀರಲ್ಲಿ ವೆರಿ ಫ್ರೀಕ್ವೆಂಟ್ ಕ್ಲಾಶಸ್, ಗಲಾಟೆಗಳಾಗುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಟೆರರಿಸ್ಟ್ ಅಟ್ಯಾಕ್ಸ್ ಆಗಿರ್ಬೋದು, ಈ ಥರ ಸುಮಾರು ಹರ್ಡಲ್ಸ್ ಬರೋವಂಥ ಜಾಗಗಳಿರ್ತದೆ. ಅದನ್ನೆಲ್ಲನೂ ನಾವು ಯಾವ ಜಾಗದಲ್ಲಿ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅನ್ನೋದು ಕನ್ಸಿಡರ್ ಮಾಡಿ ಆಬ್ಸ್ಟಕಲ್ಸ್ನ ಮಾಡಿ ನಾವು ಪ್ರತಿಯೊಂದು ಸ್ಟೇಜ್ನ ನಾವು ಮಾನಿಟರ್ ಮಾಡಬೇಕಾಗುತ್ತೆ ಅಟ್ ಆಲ್ ದ ಸ್ಟೇಜಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಸೊ ದೇರ್ ಆರ್ 3 ಬೇಸಿಕ್ ಸ್ಟೇಜಸ್ ಆಫ್ ಮಾನಿಟರಿಂಗ್ ಮಾಡಲಿಕ್ಕೆ 3 ಬೇಸಿಕ್ ಸ್ಟೇಜಸ್ ಬರುತ್ತೆ. ಯಾವುದ್ಯಾವುದು ಅಂದರೆ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ನಾವು ಏನನ್ನ ಕನ್ಸಿಡರ್ ಮಾಡ್ತೀವಿ, ಸೊ ಅದು ದಟ್ ಈಸ್ ದ ಫಸ್ಟ್ ಬೇಸಿಕ್ ಸ್ಟೇಜ್ ಆಫ್ ಪ್ರಾಜೆಕ್ಟ್ ಮಾನಿಟರಿಂಗ್. ನೆಕ್ಸ್ಟ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಸೊ ನನ್ನ ಪ್ಲ್ಯಾನ್ ಪ್ರಕಾರ ನಾನು ಹೌ ಟು ಇಂಪ್ಲಿಮೆಂಟ್ ಆನ್ ದ ಸೈಟ್ ಆರ್ ಆನ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲೇಸ್. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲೇಸಲ್ಲಿ ನಾನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀನಿ ನನ್ನ ಪ್ಲ್ಯಾನ್ ಪ್ರಕಾರ. ನೆಕ್ಸ್ಟ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂತಂದರೆ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ ನಮ್ಮ ಬೆಸ್ಟ್ ಎಕ್ಸಾಂಪಲ್ ಕಾಲೇಜಲ್ಲಿ ನಿಮಗೆ ಪ್ರತಿ 1 ತಿಂಗಳಾದಮೇಲೆ ಏನು ಮಾಡ್ತೀವಿ ನಾವು, ಟೆಸ್ಟ್ಸ್ನ ಕಂಡಕ್ಟ್ ಮಾಡ್ತೀವಿ, IAಗಳನ್ನು ಇಂಟರ್ನಲ್ ಅಸೆಸ್ಮೆಂಟ್ನ ಕಂಡಕ್ಟ್ ಮಾಡ್ತೀವಿ. ಏನದರ ಅರ್ಥ? ಇವ್ಯಾಲ್ಯೂಯೇಷನ್. ಈ ಒಂದು ಮಂತಲ್ಲಿ ನೀವು ಏನನ್ನು ಕಲ್ತ್ರಿ ಆ ಒಂದು ನಾಲೆಡ್ಜ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಅಳಿಯೋದು ಅಂತ ಕರಿತೀವಿ. ಸೊ ದಿಸ್ ಈಸ್ ದ ನೆಕ್ಸ್ಟ್ ಸ್ಟೇಜ್. ಸೊ ಮೊದಲನೇದು ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ನಾವು ಮಾನಿಟರಿಂಗ್ ಮಾಡೋದನ್ನು
ಇಂಪ್ಲಿಮೆಂಟ್ ಮಾಡಬೇಕು. ನೆಕ್ಸ್ಟ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಅಂದರೆ ನನ್ನ ಪ್ಲ್ಯಾನ್ ಮಾಡಿರೋಂಥದ್ದು ಎಕ್ಸಿಕ್ಯೂಷನ್ ಪ್ಲೇಸಲ್ಲಿ ಇಂಪ್ಲಿಮೆಂಟ್ ಮಾಡೋದು. ನೆಕ್ಸ್ಟ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದರೆ ನನ್ನ ವರ್ಕ್ ಕಂಪ್ಲೀಟ್ ಆದಮೇಲೆ ವೆದರ್ ಇಟ್ ಈಸ್ ಕಂಪ್ಲೀಟೆಡ್ ಬೈ ಕನ್ಸಿಡರಿಂಗ್ ಫಂಡ್ಸ್ ಅಂದರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್, ಕ್ವಾಂಟಿಟಿ ಅಂದರೆ ಕ್ವಾಂಟಿಟಿ ನಾವು ಏನು ಅಂದ್ಕೊಂಡಿದ್ವೋ, ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್, ಕ್ವಾಲಿಟಿ ನಾವು ಕೊಟ್ಟಿದ್ದೀವೋ ಇಲ್ವೋ, ರಿಕ್ವೈರ್ಡ್ ಕ್ವಾಲಿಟಿ ಅಂದರೆ ನಾವು ಕಸ್ಟಮರ್ಗೆ ಏನು ಬೇಕೋ ಆ ಕ್ವಾಲಿಟಿನ ನಾವು ಇನ್ಕ್ಲೂಡ್ ಮಾಡಿದ್ದೀವಲ್ಲ. ಸೊ ಲೈಕ್ ದಟ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್, ದೀಸ್ ಆರ್ ದಿ 3 ಬೇಸಿಕ್ ಸ್ಟೇಜಸ್ ಆಫ್ ಮಾನಿಟ್ರಿಂಗ್. ನೆಕ್ಸ್ಟ್ ಏನದು ಅಂತೇಳಿ, ಪ್ರಾಜೆಕ್ಟ್ ಮಾನಿಟ್ರಿಂಗಲ್ಲಿ ಮಾನಿಟ್ರಿಂಗ್ ಟೀಮ್ ಶುಡ್ ಆನ್ಸರ್ ಟು ದ ಫಾಲೋಯಿಂಗ್ ಕ್ವಶನ್ಸ್. ಮಾನಿಟ್ರಿಂಗ್ ಟೀಮು ಅವ್ರಿಗೆ ಕ್ವಶನ್ಸ್ನ ಕೇಳ್ಕೋಬೇಕಾಗತ್ತೆ. ಏನು ಮೊದಲನೇದು, ವೇರ್ ವಿ ಆರ್, ನಾವು ಎಲ್ಲಿದ್ದೀವಿ ಈಗ ಅಂದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ನಡೀತಾ ಇದೆ ಅಟ್ ದ ಪ್ರೆಸೆಂಟ್ ಡೇ, ಇವತ್ತಿನ ದಿನದಲ್ಲಿ ನಾನು ಎಲ್ಲಿದ್ದೀನಿ ಅಂದರೆ ವೇರ್ ಮೈ ಪ್ರಾಜೆಕ್ಟ್ ಈಸ್ ಗೋಯಿಂಗ್, ವೇರ್ ವಿ ಆರ್. ನೆಕ್ಸ್ಟ್ ವೇರ್ ಡು ವಿ ವಾಂಟ್ ಟು ಗೋ, ಸೊ ನಾವು ಎಲ್ಲಿಗೆ ಹೋಗಬೇಕು ಅಂದರೆ ನನ್ನ ಪ್ರಾಜೆಕ್ಟು ಎಲ್ಲಿಗೆ ರೀಚ್ ಆಗಬೇಕು, ವಾಟ್ ಈಸ್ ದ ಗೋಲ್ ಆಫ್ ಮೈ ಪ್ರಾಜೆಕ್ಟ್ ಅಂತೇಳಿ. ನೆಕ್ಸ್ಟ್ ಹೌ ಡು ವಿ ಗೆಟ್ ದೇರ್, ನಾನು ಹೇಗೆ ಅಲ್ಲಿಗೆ ಹೋಗ್ಬೇಕು, ಯಾವ ರೀತಿ ಅಂದರೆ ಬೈ ಯೂಸಿಂಗ್ ಆಲ್ ದ ರಿಸೋರ್ಸಸ್ ನಾನು ಹೇಗೆ ರೀಚ್ ಆಗಬೇಕು ನನ್ನ ಗೋಲ್ನ. ಸೊ ದೀಸ್ ಆರ್ ದಿ 3 ಕ್ವಶನ್ಸ್ ಯು ಶುಡ್ ಆಸ್ಕ್, ಅಂದರೆ ಮಾನಿಟ್ರಿಂಗ್ ಟೀಮ್ ದೇ ಶುಡ್ ಆಸ್ಕ್ ದೆಮ್ಸೆಲ್ವ್ಸ್ ಅಥವಾ ಒಬ್ರಿಗೊಬ್ರು ನಾವು ಕೇಳ್ಕೋಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ನೀಡ್ ಟು ಆಸ್ಕ್ ಯುವರ್ ಸೆಲ್ಫ್. ಮಾನಿಟ್ರಿಂಗ್ ಟೀಮ್ ಅವರು ಅವ್ರಿಗವರೇ ಕೇಳ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಸಿಚುವೇಶನ್ ಅನಾಲಿಸಿಸ್. ಏನು ಸಿಚುವೇಶನ್ ಅನಾಲಿಸಿಸ್ ಅಂತಂದರೆ, ಸಿಚುವೇಶನ್ ಅನಾಲಿಸಿಸ್ ಇನ್ವಾಲ್ವ್ಸ್ ಅಸೆಸಿಂಗ್ ದಿ ಎಕ್ಸಿಸ್ಟಿಂಗ್ ಕಂಡೀಷನ್ಸ್, ಕಂಟೆಕ್ಸ್ಟ್ ಆ್ಯಂಡ್ ಫ್ಯಾಕ್ಟರ್ಸ್ ಸರೌಂಡಿಂಗ್ ಎ ಪ್ರಾಜೆಕ್ಟ್ ಆರ್ ಸಿಚುವೇಶನ್. ಏನಂದರೆ ಅಸೆಸಿಂಗ್ ಅಂತಂದರೆ ನಾವು ಮೆಷರ್ ಮಾಡೋವಂಥದ್ದು. ಎಕ್ಸಿಸ್ಟಿಂಗ್ ಕಂಡೀಷನ್ ಏನಿದೆ, ವಾಟ್ ಈಸ್ ದ ಕಂಟೆಕ್ಸ್ಟ್ ಆಫ್ ಮೈ ಪ್ರಾಜೆಕ್ಟ್ ಆ್ಯಂಡ್ ಫ್ಯಾಕ್ಟರ್ಸ್ ಸರೌಂಡಿಂಗ್ ಎ ಪ್ರಾಜೆಕ್ಟ್ ಆರ್ ಸಿಚುವೇಶನ್ಸ್. ಸೊ ಸಿಚುವೇಶನ್ ಅನಾಲಿಸಿಸ್ ಅಂದರೆ ಇದು ಯಾವಾಗ ಬರುತ್ತೆ ಅಂದರೆ ವೆನ್ ಯುವರ್ ಪ್ರಾಜೆಕ್ಟ್ ಫೇಸಸ್ ಸಮ್ ಪ್ರಾಬ್ಲಮ್ಸ್, ಸಮ್ ಇಶ್ಯೂಸ್. ಸೊ ಏನೋ ಒಂದು ಹರ್ಡಲ್ ಬಂತು, ನನ್ನ ಪ್ರಾಜೆಕ್ಟು ಇಲ್ಲಿ ಸ್ಟಾಪ್ ಆಗಿದೆ, ಇಲ್ಲಿ ಡಿಲೇ ಆಗ್ತಾ ಇದೆ, ಇಲ್ಲಿ ಪಾಸ್ ಆಗಿದೆ ಅಂದರೆ ಅವಾಗ ಯು ನೀಡ್ ಟು ಅನಲೈಸ್ ದ ಸಿಚುವೇಶನ್. ವಾಟ್ ಈಸ್ ದ ರೀಸನ್ ಬಿಹೈಂಡ್ ದ ಆಬ್ಸ್ಟಕಲ್, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಸ್ಟಾಪಿಂಗ್ ಆಫ್ ಎ ಪ್ರಾಜೆಕ್ಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಸಿಚುವೇಶನ್ ಅನಾಲಿಸಿಸ್. ಎಕ್ಸಿಸ್ಟಿಂಗ್ ಕಂಡೀಷನ್ ಏನು, ಕಂಟೆಕ್ಸ್ಟ್ ಏನು, ಅಂಡರ್ ಫ್ಯಾಕ್ಟರ್ಸ್ ಸರೌಂಡಿಂಗ್ ಎ ಪ್ರಾಜೆಕ್ಟ್ ಅಂಡರ್ ದಟ್ ಸಿಚುವೇಶನ್, ಆ ಸಿಚುವೇಶನಲ್ಲಿ ಏನೇನು ಫ್ಯಾಕ್ಟರ್ಸು ಸರೌಂಡ್ ಆಗಿದೆ ಅಂತೇಳಿ. So it aims to gain a comprehensive understanding of the project's background, objectives, stakeholders, constraints and external influences. It aims to gain a comprehensive understanding of project's background. Situation analysis ಏನು ಮಾಡುತ್ತೆ ಅಂತಂದರೆ, ಈಗ ನೋಡಿ ಯಾವುದೇ ಒಂದು ಕೆಲಸ ನಡಿಬೇಕಾದ್ರೆ ಏನಾದರೂ ಒಂದು ಹರ್ಡಲ್ ಬಂದು ನನ್ನ ಪ್ರಾಜೆಕ್ಟ್ ನಿಂತಿದೆ ಅಂತಂದರೆ ಏನು ಮಾಡ್ತಾರೆ, ಎಕ್ಸ್ಪರ್ಟ್ಸ್ನ ಕರೆಸಿ ಏನು ಮಾಡ್ತಾರೆ ಅದನ್ನು. ಈಗ ಫಾರ್ ಬೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ಏನೋ ಒಂದು ಕ್ರೈಮ್ ಆಯಿತು, ಏನೋ ಒಂದು ತೊಂದರೆ ಆಯಿತು, ಒಂದು ಕೆಲಸ ನಡಿಬೇಕಂತಂದರೆ ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬರ್ತಾರೆ, CBI ಬರ್ತಾರೆ, ಪೊಲೀಸ್ ಬರ್ತಾರೆ. ನಾವು ಎಷ್ಟೊಂದು ಕೆಲಸಗಳಲ್ಲಿ ಅಬ್ಸರ್ವ್ ಮಾಡಿರ್ತೀವಿ. ಆ ಥರ ಪ್ರಾಜೆಕ್ಟ್ ಬ್ಯಾಕ್ಗ್ರೌಂಡ್ ಏನು, ಅದರ ಉದ್ದೇಶಗಳೇನು, ಆಮೇಲೆ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಎಂಡ್ ಯೂಸರ್ಸ್ ಯಾರು, ಆ ಪ್ರಾಜೆಕ್ಟ್ನ ಎಂಡ್ ಯೂಸರ್ಸ್ ಯಾರು, ಅವ್ರಿಗೆ ಅದು ಯಾವ ರೀತಿ ತೊಂದರೆ ಆಗುತ್ತೆ, ಕನ್ಸ್ಟ್ರೈಂಟ್ಸ್ ಆರ್ ಅಬ್ಸ್ಟಕಲ್ಸ್ ಏನು, ಆಮೇಲೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಏನೇನಿದೆ, ಸೊ ಹೊರಗಡೆಯಿಂದ ನಮ್ಮ ಪ್ರಾಜೆಕ್ಟಿಗೆ ಏನೇನು ತೊಂದರೆ ಆಗ್ತಾ ಇದೆ, ಇದೆಲ್ಲನೂ ಅನಲೈಸ್ ಮಾಡೋದನ್ನೇ ಸಿಚುವೇಶನ್ ಅನಾಲಿಸಿಸ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ವಾಟ್ ಆರ್ ದ ಕೀ ಕಾಂಪೊನೆಂಟ್ಸ್ ಆಫ್ ಸಿಚುವೇಶನ್ ಅನಾಲಿಸಿಸ್. ಏನೇನು ಸಿಚುವೇಶನ್ ಅನಾಲಿಸಿಸ್ ಅಂತಂದರೆ, ಪ್ರಾಜೆಕ್ಟ್ ಇಲ್ಲಿ ಹೇಳಿದ್ವಿ ನಾವು, ಪ್ರಾಜೆಕ್ಟ್ಸ್ ಬ್ಯಾಕ್ಗ್ರೌಂಡ್, ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಜೆಕ್ಟ್ಸ್ ಹಿಸ್ಟ್ರಿ, ಪರ್ಪಸ್ ಆ್ಯಂಡ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ವಿತ್ ಇನ್ ಆರ್ಗನೈಸೇಷನ್. ಪ್ರಾಜೆಕ್ಟ್ ಬ್ಯಾಕ್ಗ್ರೌಂಡ್ ಅಂದರೆ ಪ್ರಾಜೆಕ್ಟ್ಸ್ ಹಿಸ್ಟ್ರಿ ಅಂದರೆ ಯಾವಾಗ ಸ್ಟಾರ್ಟ್ ಆಯಿತು, ಅದರದ್ದು ಪ್ಲ್ಯಾನಿಂಗ್ ಏನು, ಶೆಡ್ಯೂಲ್ ಏನು, ವಾಟ್ ಈಸ್ ದ ಗೋಲ್ ಆಫ್ ದಟ್ ಪ್ರಾಜೆಕ್ಟ್, ಎಂಡಲ್ಲಿ ಏನಾಗಬೇಕಿತ್ತು. ನೆಕ್ಸ್ಟ್ ಪರ್ಪಸ್ ಆಫ್ ದಿ ಪ್ರಾಜೆಕ್ಟ್, ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ವಿತಿನ್ ದ ಆರ್ಗನೈಸೇಷನ್, ನಮ್ಮ ಆರ್ಗನೈಸೇಷನ್ ಒಳಗಡೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಆ ಪ್ರಾಜೆಕ್ಟ್ ನಮಗೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ಶುಡ್ ಕನ್ಸಿಡರ್ ವೈಲ್ ಚೆಕಿಂಗ್ ದ ಪ್ರಾಜೆಕ್ಟ್ ಬ್ಯಾಕ್ಗ್ರೌಂಡ್. ಕೀ ಕಾಂಪೊನೆಂಟ್ಸಲ್ಲಿ ಪ್ರಾಜೆಕ್ಟ್ ಬ್ಯಾಕ್ಗ್ರೌಂಡ್ನ ಫಸ್ಟ್ ತಿಳ್ಕೊಬೇಕು ನಾವು. ಸ್ಟೇಕ್ ಹೋಲ್ಡರ್ ಅನಾಲಿಸಿಸ್ ಅಂದರೆ ಎಂಡ್ ಯೂಸರ್ಸ್, ಐಡೆಂಟಿಫೈಯಿಂಗ್ ಆ್ಯಂಡ್ ಅನಲೈಸಿಂಗ್ ದ ಇಂಡಿವಿಜುವಲ್ಸ್ ಆರ್ ಗ್ರೂಪ್ಸ್ ಹೂ ಹ್ಯಾವ್ ಆನ್ ಇಂಟ್ರೆಸ್ಟ್ ಇನ್ ಆರ್ ಇನ್ಫ್ಲೂಯೆನ್ಸ್ ಓವರ್ ದ ಪ್ರಾಜೆಕ್ಟ್. ಅಂದರೆ ಏನರ್ಥ, ಎಂಡ್ ಯೂಸರ್ಸ್ ಅವ್ರೇನಿದಾರಲ್ಲ ಅವರಿಗೆ ಈ ಪ್ರಾಜೆಕ್ಟ್ ಅವರ ರಿಕ್ವೈರ್ಮೆಂಟ್ಸಿಗೆ ರೀಚ್ ಆಗ್ತಾ ಇದೆನೋ ಇಲ್ವೋ ಅನ್ನೋದನ್ನು ನಾವು ತಿಳ್ಕೊಬೇಕು, ಸ್ಟೇಕ್ ಹೋಲ್ಡರ್ಸ್ನ. ಸೊ ಅಂದರೆ ಈಗ ಒಂದು ಕಾಲೇಜ್ಗೆ, ಒಂದು ಡಿಪ್ಲೊಮಾ ಕಾಲೇಜ್ಗೆ ಸ್ಟೇಕ್ ಹೋಲ್ಡರ್ ಯಾರು, ಸ್ಟೂಡೆಂಟ್ಸ್ ಆರ್ ದಿ ಸ್ಟೇಕ್ ಹೋಲ್ಡರ್ಸ್. ಅಂದರೆ ಎಂಡ್ ಯೂಸರ್ಸ್ ನೀವೇ ತಾನೆ. ಅಲ್ಟಿಮೇಟ್ಲಿ ಸ್ಟೂಡೆಂಟ್ಸ್ ಶುಡ್ ಲರ್ನ್ ದ ಸಬ್ಜೆಕ್ಟ್ಸ್ ಇನ್ ದ ಸಿಲೆಬಸ್. ಸೊ ಲೈಕ್ ದಟ್ ಸ್ಟೇಕ್ ಹೋಲ್ಡರ್ ಅನಾಲಿಸಿಸ್ನ ಮಾಡಬೇಕು. ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ ಅಂದರೆ ಇವ್ಯಾಲ್ಯೂಯೇಟಿಂಗ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಸಚ್ ಆಸ್ ಪೊಲಿಟಿಕಲ್, ಎಕನಾಮಿಕ್, ಸೋಷಿಯಲ್, ಟೆಕ್ನಾಲಜಿಕಲ್ ಆ್ಯಂಡ್ ಲೀಗಲ್ ಆಸ್ಪೆಕ್ಟ್ಸ್. ಸೊ
ಸೊ ಈಗ ನಾವು ಯಾವುದೇ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೂ ಯು ಶುಡ್ ಹ್ಯಾವ್ ಲೀಗಲ್ ನಾಲೆಡ್ಜ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಅಸೆಟ್ಸ್ ಅನಾಲಿಸಿಸ್ ಅಂದರೆ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಏನಾದರೂ ಇದೆನಾ, ಎಕನಾಮಿಕಲ್ ಇಂಪ್ಲಿಕೇಶನ್ಸ್ ಏನಾದರೂ ಇದೆನಾ, ಸೊ ಸೋಷಿಯಲಿ ತೊಂದರೆ ಆಗೋಂಥದ್ದು ಏನಾದರೂ ಇದೆನಾ, ತುಂಬ ಬೆನಿಫಿಟ್ಸ್ ಆಗೋವಂಥದ್ದು ಏನಾದರೂ ಇದೆನಾ, ಸೊ ಟೆಕ್ನಾಲಜಿಕಲ್ ಆ್ಯಂಡ್ ಲೀಗಲ್ ಆಸ್ಪೆಕ್ಟ್ಸ್. ಸೊ ದೀಸ್ ಆರ್ ದಿ ಥಿಂಗ್ಸ್. ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ ಅಂದರೆ ಈ ಎಲ್ಲ ಥಿಂಗ್ಸ್ನ ನಾವು ತಲೆ ಇಟ್ಕೋಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಒನ್ ಮೋರ್ ಪಾಯಿಂಟ್ ಈಸ್ ಸ್ವಾಟ್ ಅನಾಲಿಸಿಸ್. ಸೊ ಅಂದರೆ ಅಸೆಸ್ಸಿಂಗ್ ದಿ ಪ್ರಾಜೆಕ್ಟ್ಸ್ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. ಅಂದರೆ ಇಫ್ ಯು ವಾಂಟ್ ಟು ಇಂಪ್ರೂವ್ the quality of the project, or if you want to achieve the goals within time, and if you want to achieve the financial scheduling, andre you should do SWOT analysis. So what are the strengths of the project adru agirbodu, or a particular person adru agirbodu, or a team agirbodu, or entire organization agirbodu. So avrdu SWOT analysis ಮಾಡಬೇಕಾಗುತ್ತೆ. ಅವ್ರದ್ದು ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಆ ಸ್ಟ್ರೆಂತ್ ಮತ್ತು ವೀಕ್ನೆಸ್ಸಿಗೆ ಆಪರ್ಚುನಿಟೀಸ್ ಮತ್ತು ಥ್ರೆಟ್ಸ್ನ ನಾವು ಹೇಗೆ ಕಂಪೇರ್ ಮಾಡಬೇಕು. ಸೊ ಈ ಸ್ವೋಟ್ ಅನಾಲಿಸಿಸ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಟು ಸಾಲ್ವ್ ಎನಿ ಪ್ರಾಬ್ಲಮ್. ಯಾವುದೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಸ್ವೋಟ್ ಅನಾಲಿಸಿಸ್. ಸ್ವೋಟ್ ಅನಾಲಿಸಿಸ್ ನೀವು ನಿಮ್ಮ ಸ್ಟಡೀಸಿಗೆ ಸಂಬಂಧಪಟ್ಟಂಗೆ ಕೂಡ ಸ್ವೋಟ್ ಅನಾಲಿಸಿಸ್ನ ಮಾಡ್ಬೋದು. ಸೊ ಇಫ್ ಯು ಗೋ and search in Google or YouTube, you will get number of examples of SWOT analysis. Very important. So this is how situation analysis is done, and the components of situation analysis you should nimma DCT questions alli. So these are the things you may get. Please make a note of it. So next is evaluation. At the end ಏನು evaluation, ನನ್ನ ಪ್ರಾಜೆಕ್ಟ್ ಸಕ್ಸಸ್ ಆಯಿತೋ ಫೇಲ್ಯೂರ್ ಆಯಿತೋ. ಸೊ ಏನಂಗಂದರೆ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಆಫ್ collecting, recording and organizing information about the project results. ಇವ್ಯಾಲ್ಯೂಯೇಷನ್ ಅಂತಂದರೆ ಈಗ ನಾನು ಹೇಳಿದ್ನಲ್ಲ, ನಿಮಗೆಲ್ಲ IA ಮಾಡ್ತಾರೆ, ಟೆಸ್ಟ್ಗಳನ್ನು ಮಾಡ್ತಾರೆ, ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಹಂಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಆಫ್ ಕಲೆಕ್ಟಿಂಗ್, ರೆಕಾರ್ಡಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಇನ್ಫಾರ್ಮೇಷನ್ ಅಬೌಟ್ ಪ್ರಾಜೆಕ್ಟ್ ರಿಸಲ್ಟ್ಸ್. ಪ್ರಾಜೆಕ್ಟ್ ರಿಸಲ್ಟ್ಸು ಪ್ರತಿಯೊಂದು ಸ್ಟೇಜಲ್ಲೂ ನನಗೆ ಅದು ನಾನು ಅಂದ್ಕೊಂಡವ್ರ ರೀತಿ, ನಾನು ಪ್ಲ್ಯಾನ್ ಮಾಡಿರೋ ರೀತಿ ರಿಸಲ್ಟ್ಸ್ ಕೊಡ್ತಾ ಇದ್ದೇನಲ್ಲ ಅಂತೇಳಿ ನಾವು ಇವ್ಯಾಲ್ಯೂಯೇಟ್ ಮಾಡೋದು ಅಂತೇಳಿ. ಸೊ ರೀಸನ್ಸ್ ಫಾರ್ ಪ್ರಾಜೆಕ್ಟ್, ಯಾಕೆ ನಾವು ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ? ಸೊ ವಾಟ್ ಪ್ರೋಗ್ರೆಸ್ ಹ್ಯಾಸ್ ಬೀನ್ ಮೇಡ್, ನನ್ನ ಶೆಡ್ಯೂಲಿಂಗ್ ಆ್ಯಂಡ್ ಪ್ಲಾನಿಂಗ್ ಪ್ರಕಾರ ಪ್ರೋಗ್ರೆಸ್ ಆಗಿದೆನೋ ಇಲ್ವೋ, ವಾಟ್ ಪ್ರೋಗ್ರೆಸ್ ಆಗಿದೆ ಅಂತ ನಾವು ನೋಡಬೇಕು. ವೇರ್ ಈಸ್ ದ ಡಿಸೈರ್ಡ್ ಔಟ್ಕಮ್ ಅಚೀವ್ಡ್, ಅಂದರೆ ನಮ್ಮ ಔಟ್ಕಮ್ ಏನಿದೆಯಲ್ಲ, ಅಂದರೆ ನಾವು ಅಟ್ ದ ಎಂಡ್ ಆಫ್ ದಿ ಪ್ರಾಜೆಕ್ಟ್ ನಮ್ಗೆ ಏನು ಬೇಕಾಗಿತ್ತು, ಈ ಪ್ರಾಡಕ್ಟ್ನ ರೆಡಿ ಮಾಡಬೇಕು ನಾನು. ಸೊ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರ್ಬೋದು, ಯಾವುದೋ ಒಂದು ಡಿವೈಸ್ನ ನಾನು ರೆಡಿ ಮಾಡಬೇಕು. ಸೊ ಯಾವುದೋ ಒಂದು ಸ್ಪೀಕರ್ ರೆಡಿ ಮಾಡೋವಂಥದ್ದಾಗಿರ್ಬೋದು, ಬ್ಲೂಟೂತ್ ಸ್ಪೀಕರ್ ರೆಡಿ ಮಾಡೋದು, ಇಟ್ ಈಸ್ ಅ ಪ್ರಾಜೆಕ್ಟ್. ಸೊ ನಮ್ಮ ಡಿಸೈರ್ಡ್ ಔಟ್ಕಮ್ ಬರ್ತಾ ಇದೆ ನೋಡಿ, ಇಷ್ಟು ಡೆಸಿಬಲ್ ಸೌಂಡ್ಸ್ ನಮಗೆ ಔಟ್ಪುಟ್ ಬರಬೇಕಿತ್ತು. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಪ್ರಾಜೆಕ್ಟ್ ನನಗೆ ಆ ಸೌಂಡು ನನಗೆ ಕೊಡ್ತಾ ಇದ್ದೇನೆ ಇಲ್ಲಿ. ಸೊ ವೇರ್ ಈಸ್ ದ ಡಿಸೈರ್ಡ್ ಔಟ್ಕಮ್ ಅಚೀವ್ಡ್, ಎಷ್ಟು ಅಚೀವ್ ಆಗಿದೆ ನಂದು, 100% ಅಚೀವ್ ಆಗಿದೆನೋ, 90%, 50%, that has to be evaluated. So are there ways that project activities can be refined to achieve better outcomes? So ನನ್ನ ಪ್ರಾಜೆಕ್ಟ್ ಮುಗಿದೋಗಿದೆ, ಆದರೆ ನಾನು ಅಂದ್ಕೊಂಡಿರೋಂಥ ಔಟ್ಕಮ್ ನನಗೆ ರೀಚ್ ಆಗಿಲ್ಲ, 90% ಅಷ್ಟೇ ನಾನು ರೀಚ್ ಆಗಿದೆ ನನ್ನ ಪ್ರಾಡಕ್ಟ್ ಅಥವಾ ಪ್ರಾಜೆಕ್ಟ್. ಅದನ್ನು ನಾನು ಸರಿ ಮಾಡಲಿಕ್ಕೆ, 100% ಅಚೀವ್ ಮಾಡಲಿಕ್ಕೆ ಈಸ್ ದೇರ್ ಎನಿ ವೇಸ್, ಏನಾದರೂ ವೇಸ್, ದಾರಿಗಳು ಉಳಿದಿದೆ ಅದನ್ನು ಸರಿ ಮಾಡಲಿಕ್ಕೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್, ಡೂ ದ ಪ್ರಾಜೆಕ್ಟ್ ರಿಸಲ್ಟ್ಸ್ ಜಸ್ಟಿಫೈ ದ ಪ್ರಾಜೆಕ್ಟ್ ಇನ್ಪುಟ್ಸ್. ಅಂದರೆ ನಾವು ಇನ್ಪುಟ್ ಏನು ಕೊಟ್ಟಿದ್ದೀವಲ್ಲ, ರಿಸೋರ್ಸಸ್ ಕೊಡೋವಂಥದ್ದಾಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಮ್ಯಾನ್ ಪವರ್ ಆಗಿರ್ಬೋದು, ಸೊ ಇದೆಲ್ಲ ಕೊಟ್ಟಿರೋವಂಥದ್ದು ನಮ್ಮ ಔಟ್ಪುಟ್ಸ್ ಅಥವಾ ರಿಸಲ್ಟ್ಸ್ಗೆ ಅದು ರೀಚ್ ಆಗಿದೆನೋ ಇಲ್ವೋ, ಅಥವಾ ನಾನು ಕೊಟ್ಟಿರೋಂಥ ಇನ್ಪುಟ್ಸ್ ಯಾವುದಾದ್ರೂ ವೇಸ್ಟ್ ಆಗಿ ಉಳ್ಕೊಂಡಿದ್ದೇನೋ, ಅದು ಅನ್ಯೂಸ್ಡ್ ಆಗಿ ಉಳ್ಕೊಂಡಿದ್ದೇನೋ ಅನ್ನೋದು ನಮಗೆ ತಿಳ್ಕೊಬೇಕಾಗತ್ತೆ. ಆ ರೀಸನ್ಗೋಸ್ಕರ ನಾವು ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ವೆದರ್ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್ ಆರ್ ಮೇಡ್ ಆರ್ ನಾಟ್. ಸೊ ದಟ್ ಈಸ್ ವಾಟ್ ಐ ಸೆಡ್. ಏನು, ನಾನು ಕೊಟ್ಟಿರೋಂಥ ರಿಸೋರ್ಸಸ್ ಇನ್ಪುಟ್ಸು ಆಪ್ಟಿಮಮ್ ಆಗಿ ಯುಟಿಲೈಸ್ ಆಗಿದೆನೋ ಇಲ್ವೋ ಅನ್ನೋದನ್ನು ತಿಳ್ಕೊಳೋದಕ್ಕೋಸ್ಕರ. ಯಾಕೆ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ, ಯಾಕೆ ನಾವು ಪ್ರಾಜೆಕ್ಟ್ ಆಗಿದೆ, ಕಂಪ್ಲೀಟ್ ಆಗಿದೆ, ಕಸ್ಟಮರಿಗೆ ಕೊಟ್ಟಿದ್ದೀವಿ, ವೈ ಡು ವಿ ನೀಡ್ ಟು ಇವ್ಯಾಲ್ಯೂಯೇಟ್? ಯಾಕೆ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂದರೆ, ಈಗ ಯಾಕೆ ಒಬ್ಬ ಟೀಚರ್ ಒಬ್ಬ ಸ್ಟೂಡೆಂಟ್ಗೆ ಇವ್ಯಾಲ್ಯೂಯೇಟ್ ಯಾಕೆ ಮಾಡ್ತಾನೆ, ಟೆಸ್ಟ್ ಯಾಕೆ ಮಾಡ್ತಾರೆ, ಎಕ್ಸಾಮ್ಸ್ನ ಯಾಕೆ ಕಂಡಕ್ಟ್ ಮಾಡ್ತಾರೆ ಅಂದರೆ, ನಾವು ಮಾಡಿರೋಂಥ ಪಾಠ ನಿಮ್ಗೆ ರೀಚ್ ಆಗಿದೆನೋ ಇಲ್ವೋ. ಈಗ ನೀವು DCT ಎಕ್ಸಾಮ್ಸ್ ಯಾಕೆ ಬರೀತಿದ್ದೀರಾ? ವೆದರ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಡಿಪ್ಲೊಮೊ ಸಿಲೆಬಸ್ ಆರ್ ನಾಟ್. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್, then you have to answer the questions in DCT exam, then you are going to promote to engineering ಹೋಗಲಿಕ್ಕೆ ಪ್ರಮೋಟ್ ಆಗ್ತೀರಾ.
ಸೊ ಲೈಕ್ ದಟ್. ಸೊ ಇದೆಲ್ಲನೂ ಇವ್ಯಾಲ್ಯೂಯೇಷನ್ ಅಂದರೆ ನಮ್ಮ ಇನ್ಪುಟ್ಸ್ ನಿಮಗೆ ಔಟ್ಪುಟ್ ಆಗಿ ಕನ್ವರ್ಟ್ ಆಗಿದೆನೋ ಇಲ್ಲೋ ಅನ್ನೋದನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ. ಎನಿ ಇಂಪ್ರೂವ್ಮೆಂಟ್ಸ್ ಟು ಬಿ ಮೇಡ್ ಫಾರ್ ಬೆಟರ್ ಔಟ್ಕಮ್ ಆಫ್ ಇನ್ ಫ್ಯೂಚರ್. ಅಂದರೆ ಈ ಇವ್ಯಾಲ್ಯೂಯೇಷನ್ ಮತ್ತು ರಿಸಲ್ಟ್ಸಿಂದ ಏನಾಗುತ್ತೆ, ನಾನು ಇನ್ನೇನಾದರೂ ಚೇಂಜಸ್ ಮಾಡ್ಕೋಬೇಕಾಗುತ್ತಾ, ಬೆಟರ್ ಔಟ್ಕಮ್ ಇನ್ ದಿ ಫ್ಯೂಚರ್. ಅಂದರೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆ ನಾನು ಇವ್ಯಾಲ್ಯೂಯೇಷನ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ರಿಸಲ್ಟ್ಸ್ ಏನು ಬಂದಿದೆ. ಸೊ ನನ್ನ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತಂದರೆ ನಾನು ಇನ್ನೂ ಚೆನ್ನಾಗಿ ಬಂದಿದೆ ಅಂದರೆ ಓಕೆ, ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಇನ್ನೂ ಇಂಪ್ರೂವ್ ಮಾಡಬೇಕು, ರಿಸೋರ್ಸಸ್ನ ಚೇಂಜ್ ಮಾಡಬೇಕಾಗುತ್ತೆ, ಎಕ್ಸಿಕ್ಯೂಷನ್ ಪ್ರಾಸೆಸ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ಶುಡ್ ಕೀಪ್ ವೈಲ್ ಇವ್ಯಾಲ್ಯೂಯೇಟಿಂಗ್ ಎನಿ ಪ್ರಾಜೆಕ್ಟ್. ವೈ ಈಸ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಈಸ್ ಇಂಪಾರ್ಟೆಂಟ್. ಯಾಕೆ ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದರೆ ಅಸೆಸ್ಸಿಂಗ್ ಪ್ರಾಜೆಕ್ಟ್ ಸಕ್ಸಸ್. ಸೊ ವೆದರ್ ಪ್ರಾಜೆಕ್ಟ್ ಈಸ್ ಸಕ್ಸಸ್ ಆರ್ ಫೇಲ್ಯೂರ್. ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಪ್ರೊವೈಡ್ಸ್ an opportunity to measure project outcomes against predefined goals and objectives. ಸೊ ನಮ್ಮ ಯಾವುದೇ ಒಂದು ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತಂದರೆ ಪ್ರೀಡಿಫೈನ್ಡ್ ಗೋಲ್ಸ್ ಇರುತ್ತೆ, ಅದೊಂದು ಗುರಿ ಇರುತ್ತೆ, ಮತ್ತು ಆಬ್ಜೆಕ್ಟಿವ್ಸ್ ಉದ್ದೇಶಗಳಿರುತ್ತೆ, ಯಾಕೆ ಮಾಡ್ತೀವಿ ಅಂತೇಳಿ. ಆ ಗೋಲ್ಸ್ ಮತ್ತು ಉದ್ದೇಶಗಳನ್ನು ನಾವು ಅಚೀವ್ ಮಾಡಿದೀವೋ ಇಲ್ಲೋ ಅನ್ನೋದನ್ನು ತಿಳ್ಕೊಳೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಯು ಶುಡ್ ಡೂ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್, ಅಸೆಸ್ಸಿಂಗ್ ದಿ ಪ್ರಾಜೆಕ್ಟ್ ಸಕ್ಸಸ್. ಸೊ ಸಕ್ಸಸ್ ಆಗಿದೆ ಅಂದರೆ ಅದು ನಾನು ಅಂದ್ಕೊಂಡಿರೋ ಒಂದು ಇನ್ಪುಟ್ಸು ಔಟ್ಕಮ್ ಆಗಿ ಡಿಫೈನ್ ಆಗಿದೆನೋ ಇಲ್ಲ ಅಂತೇಳಿ ತಿಳ್ಕೊಳೋದಕ್ಕೆ. ನೆಕ್ಸ್ಟ್, ಐಡೆಂಟಿಫೈಯಿಂಗ್ ಲೆಸನ್ಸ್ ಲರ್ನ್ಡ್. ಈ ಒಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನಲ್ಲಿ ಐ ಆಮ್ ಗೋಯಿಂಗ್ ಟು ಲರ್ನ್ ಸೋ ಮೆನಿ ಲೆಸನ್ಸ್, ಐ ಆಮ್ ಗೋಯಿಂಗ್ ಟು ಫೇಸ್ ಸೋ ಮೆನಿ ಆಬ್ಸ್ಟೆಕಲ್ಸ್ನ ಫೇಸ್ ಮಾಡೋದ್ರಿಂದ ನಾನು ಏನೇನು ಪಾಠಗಳನ್ನು ಕಲಿತೆ ಅಂತೇಳಿ. ಅಂದರೆ ಲೆಸನ್ಸ್ ಲರ್ನ್ಡ್ ಫ್ರಮ್ ಇವ್ಯಾಲ್ಯೂಯೇಷನ್ ಫೈಂಡಿಂಗ್ಸ್ ಕ್ಯಾನ್ ಬಿ ಅಪ್ಲೈಡ್ ಟು ಫ್ಯೂಚರ್ ಪ್ರಾಜೆಕ್ಟ್ಸ್, ಇಂಪ್ರೂವಿಂಗ್ ಓವರ್ ಆಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಅಂದರೆ ಇವ್ಯಾಲ್ಯೂಯೇಷನ್ ಫೈಂಡಿಂಗ್ಸು ಕ್ಯಾನ್ ಬಿ ಅಪ್ಲೈಡ್ ಟು ಫ್ಯೂಚರ್ ಪ್ರಾಜೆಕ್ಟ್ಸ್. ಅಂದರೆ ನಾನು ಇದರಲ್ಲಿ ಏನೇನು ಪಾಠಗಳನ್ನು ಕಲಿತನೋ ಅದನ್ನು ಇಂಪ್ರೂವೈಸ್ ಮಾಡಬೇಕು, ಆ ಡಿಫಿಕಲ್ಟೀಸು ಮತ್ತು ಆ ಒಂದು ಸಮಸ್ಯೆಗಳನ್ನು ಹೇಗೆ ಇವ್ಯಾಲ್ಯೂಯೇಟ್ ಮಾಡಿದೆ ಅನ್ನೋದನ್ನು ನನ್ನ ಫ್ಯೂಚರ್ ಪ್ರಾಜೆಕ್ಟ್, ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ನಾನು ಅದನ್ನು ಅಪ್ಲೈ ಮಾಡಿಬಿಟ್ಟು ಐ ಆಮ್ ಗೋಯಿಂಗ್ ಟು ಇಂಪ್ರೂವೈಸ್ ಮೈ ಸೆಲ್ಫ್ ಆ್ಯಂಡ್ ಇಂಪ್ರೂವಿಂಗ್ ಓವರ್ ಆಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಆ್ಯಂಡ್ ಡಿಸಿಷನ್ ಮೇಕಿಂಗಲ್ಲಿ ನಾವು ಇದನ್ನೆಲ್ಲನೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಇವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ಎನ್ಹ್ಯಾನ್ಸಿಂಗ್ ಅಕೌಂಟಬಿಲಿಟಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ಎನಿ ಗ್ಯಾಪ್ಸ್ ಆರ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್, ಎನೇಬ್ಲಿಂಗ್ ರೆಸ್ಪಾನ್ಸಿಬಲ್ ಪಾರ್ಟೀಸ್ ಟು ಟೇಕ್ ಕರೆಕ್ಟಿವ್ ಆ್ಯಕ್ಷನ್ಸ್ ಆ್ಯಂಡ್ ಎನ್ಶ್ಯೂರ್ ಅಕೌಂಟಬಿಲಿಟಿ ಫಾರ್ ಪ್ರಾಜೆಕ್ಟ್ ಔಟ್ಕಮ್ಸ್. ಅಂದರೆ ಅಕೌಂಟಬಿಲಿಟಿ ಏನು, ಐಡೆಂಟಿಫೈಯಿಂಗ್ ಗ್ಯಾಪ್ಸ್ ಆಫ್ ಆರ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್. ಗ್ಯಾಪ್ಸ್ ಅಂತಂದರೆ ಏನು, ಐಡೆಂಟಿಫೈಯಿಂಗ್ ಗ್ಯಾಪ್ಸ್ ಅಂತಂದರೆ ನನ್ನ ಪ್ರಾಜೆಕ್ಟ್ ಎಲ್ಲಾದರೂ ನಿಂತಿದೆನಾ, ಪಾಸ್ ಆಗಿದೆನಾ, ಅಥವಾ ಏನಾದರೂ ಆಬ್ಸ್ಟೆಕಲ್ಸ್ ಬಂದುಬಿಟ್ಟು ತೊಂದರೆ ಆಗಿದೆನಾ, ಅಥವಾ ಕ್ವಾಲಿಟಿಗೆ ಏನಾದರೂ ಸಮಸ್ಯೆ ಆಗಿದೆನಾ, ಅಥವಾ ಔಟ್ಕಮ್ಮಲ್ಲಿ ಏನಾದರೂ ನನಗೆ ತೊಂದರೆ ಆಗ್ತಿದೆನಾ, ಎಂಡ್ ಯೂಸರ್ ಕಸ್ಟಮರ್ ಏನಿದೆಲ್ಲ ಅವನಿಗೆ ಕೊಟ್ಟಾಗ, ಪ್ರಾಡಕ್ಟ್ನ ಕೊಟ್ಟಾಗ ಅವನಿಂದ ಏನಾದರೂ ಕಂಪ್ಲೇಂಟ್ಸ್ ಬಂತಾ. ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ನೀಡ್ ಟು ಕೀಪ್ ಇನ್ ಯುವರ್ ರೆಕಾರ್ಡ್. ಇದೇನಾಗುತ್ತೆ, ಇಂಪ್ರೂವ್ಮೆಂಟ್, ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಇನ್ಫಾರ್ಮಿಂಗ್ ಡಿಸಿಷನ್ ಮೇಕಿಂಗ್. ಸೊ ಇವ್ಯಾಲ್ಯೂಯೇಷನ್ ಪ್ರೊವೈಡ್ಸ್ ವ್ಯಾಲ್ಯೂಯಬಲ್ ಇನ್ಸೈಟ್ಸ್ ಇಂಟು ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್, ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ. ಅಂದರೆ ನನ್ನ ಫ್ಯೂಚರ್ ಪ್ರಾಜೆಕ್ಟ್ಸಲ್ಲಿ, ಫರ್ದರ್ ಪ್ರಾಜೆಕ್ಟ್ಸಲ್ಲಿ ಈ ಥರ ಒಂದು ನಮ್ಮ ಗ್ಯಾಪ್ಸ್ ಆ್ಯಂಡ್ ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ಸ್ನ ನಾನು ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ನಾನು ಯಾವ ಜಾಗದಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, ಎಲ್ಲಿ ನಾನು ಟೆಸ್ಟ್ಗಳನ್ನು ಮಾಡಬೇಕು, ಎಲ್ಲಿ ನಾನು ಕ್ವಾಲಿಟಿ ಚೆಕ್ನ ಮಾಡಬೇಕು, ಎಲ್ಲಿ ನಾನು ಸೇಫ್ಟಿ ಬಗ್ಗೆ ಪ್ರಿಕಾಷನ್ಸ್ ತಗೋಬೇಕು ಅನ್ನೋದನ್ನು ಡಿಸಿಷನ್ ಮೇಕಿಂಗ್ ಮಾಡಲಿಕ್ಕೆ ನಮಗೆ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ನು ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ಓಕೆ, ಸೊ ಈ ಒಂದು ಸೆಷನಲ್ಲಿ ಇಷ್ಟು ಏನು ನಾವು ಕಂಟೆಂಟ್ಸ್ನ ಡಿಸ್ಕಸ್ ಮಾಡೋದಿಲ್ಲ, ಅದರ ಮೇಲೆ ಫ್ಯೂ MCQs ಆರ್ ಹಿಯರ್ ಟು ಗೇನ್ ನಾಲೆಡ್ಜ್. ನೀವು ಇನ್ನೂ ಈ ಒಂದು ಸೆಷನ್ನ ಇನ್ನೂ ಇನ್ ಡೀಟೇಲ್ ಆಗಿ ನೋಡಿಬಿಟ್ಟು ಯು ಕ್ಯಾನ್ ಪ್ರಿಪೇರ್ ಯುವರ್ ಓನ್ MCQs ಆ್ಯಂಡ್ MCQs ವಿಲ್ ಬಿ ಪ್ರೊವೈಡೆಡ್ ಇನ್ ಯುವರ್ ಯೂಟ್ಯೂಬ್ ಚಾನಲ್ ಓನ್ಲಿ. ಇಲ್ಲಿ ನೋಡಿ, ವಾಟ್ ಈಸ್ ದ ಪರ್ಪಸ್ ಆಫ್ ಕಂಡಕ್ಟಿಂಗ್ ಎ ಸಿಚುವೇಷನ್ ಅನಾಲಿಸಿಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಯಾಕೆ ಮಾಡಬೇಕು ನಾವು ಸಿಚುವೇಷನ್ ಅನಾಲಿಸಿಸ್ನ? ಇಲ್ಲಿ ನೋಡಿ, ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ. ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ರಿಸ್ಕ್ಸ್ ಆ್ಯಂಡ್ ಇಶ್ಯೂಸ್, ಅಸೈನಿಂಗ್ ದ ಕರೆಂಟ್ ಸ್ಟೇಟ್ ಆ್ಯಂಡ್ ಕಂಟೆಕ್ಸ್ಟ್ ಆಫ್ ದಿ ಪ್ರಾಜೆಕ್ಟ್, ಅಲೋಕೇಟಿಂಗ್ ರಿಸೋರ್ಸಸ್ ಟು ದಿ ಪ್ರಾಜೆಕ್ಟ್ ಟಾಸ್ಕ್ಸ್, ಇವ್ಯಾಲ್ಯೂಯೇಟಿಂಗ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್. ಏನಂಗಂದರೆ, ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ಕಂಡಕ್ಟಿಂಗ್ ಸಿಚುವೇಷನ್ ಅನಾಲಿಸಿಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸಿಚುವೇಷನ್ ಅನಾಲಿಸಿಸ್ ಯಾಕೆ ಮಾಡಬೇಕು? ಪ್ರಾಜೆಕ್ಟ್ ರಿಸ್ಕ್ ಮತ್ತು ಇಶ್ಯೂಸ್ನ ಐಡೆಂಟಿಫೈ ಮಾಡಲಿಕ್ಕೆ ಅಲ್ಲ. ಅಸೈನಿಂಗ್ ದ ಕರೆಂಟ್ ಸ್ಟೇಟ್ ಆ್ಯಂಡ್ ಕಂಟೆಕ್ಸ್ಟ್ ಆಫ್ ದಿ ಪ್ರಾಜೆಕ್ಟ್, ದಿಸ್ ಈಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್. ಅಲೋಕೇಟಿಂಗ್ ರಿಸೋರ್ಸಸ್ ಟು ದಿ ಪ್ರಾಜೆಕ್ಟ್ ಟಾಸ್ಕ್ ಅಲ್ಲ, ಇದನ್ನು ನಾವು ಮುಂಚೆನೇ ಮಾಡಿರ್ತೀವಿ ರಿಸೋರ್ಸಸ್ನ. ಇವ್ಯಾಲ್ಯೂಯೇಟಿಂಗ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್, ಇಟ್ ವಿಲ್ ಬಿ ಅಟ್ ದ ಎಂಡ್. ನಾವು ಸಿಚುವೇಷನ್ ಅನಾಲಿಸಿಸ್ ಮಾಡೋದು ಎಂಡಲ್ಲಿ ಮಾಡೋದಿಲ್ಲ, ಇವ್ಯಾಲ್ಯೂಯೇಷನ್ ಮಾಡೋದು ಎಂಡಲ್ಲಿ. ಸೊ B is the right answer. Next, which component of the situation analysis focus on
ಅಂಡರ್ಸ್ಟ್ಯಾಂಡಿಂಗ್ ದಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ದಟ್ ಮೇ ಇಂಪ್ಯಾಕ್ಟ್ ದ ಪ್ರಾಜೆಕ್ಟ್. ನಾವು ಸಿಚುವೇಶನ್ ಅನಾಲಿಸಿಸಲ್ಲಿ ಯಾವ ಕಾಂಪೋನೆಂಟ್ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನು, ಸ್ಟೇಕ್ ಹೋಲ್ಡರ್ ಅನಾಲಿಸಿಸ್, ಸ್ವಾಟ್ ಅನಾಲಿಸಿಸ್, ಎನ್ವಿರಾನ್ಮೆಂಟಲ್ ಅನಾಲಿಸಿಸ್, ರಿಸ್ಕ್ ಅಸೆಸ್ಮೆಂಟ್. ನಮ್ಮ ಸಿಚುವೇಶನ್ ಅನಾಲಿಸಿಸಲ್ಲಿ ಬರುವಂಥದ್ದು ಎನ್ವಿರಾನ್ಮೆಂಟಲ್ ಅನಾಲಿಸಿಸ್, ಕರೆಕ್ಟ್. ಸ್ಟೇಕ್ ಹೋಲ್ಡರ್ ಅನಾಲಿಸಿಸ್ ನೋ, ಸ್ವಾಟ್ ಅನಾಲಿಸಿಸ್ ಅಟ್ ದಿ ಇವಾಲ್ಯೂಷನ್ ಸ್ಟೇಜ್ ಆ್ಯಂಡ್ ರಿಸ್ಕ್ ಅಸೆಸ್ಮೆಂಟ್ ಈಸ್ ಆಲ್ಸೋ ಅಟ್ ದಿ ಇವಾಲ್ಯೂಷನ್ ಸ್ಟೇಜ್. ವಾಟ್ ಈಸ್ ದ ಪರ್ಪಸ್ ಆಫ್ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಏನಕ್ಕೆ ಮಾಡ್ತೀವಿ ನಾವು? ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ರಿಸ್ಕ್. ಪ್ರಾಜೆಕ್ಟ್ ನಾವು ಶೆಡ್ಯೂಲಿಂಗ್ ಮಾಡೋದು ಏನಕ್ಕೆ? ಪ್ರಾಜೆಕ್ಟ್ ರಿಸ್ಕ್ನ ಕಂಡುಹಿಡಿಯೋಕ್ಕಲ್ಲ. ಇವ್ಯಾಲ್ಯೂಯೇಟಿಂಗ್ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್ ಅದಲ್ಲ. ಯಾಕೆ? ಅಟ್ ದಿ ಎಂಡ್ ಮಾಡೋದು. ಎಸ್ಟಾಬ್ಲಿಷಿಂಗ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅದನ್ನು ನಾವು ಮುಂಚೆನೇ ಡಿಫೈನ್ ಮಾಡಿರ್ತೀವಿ. ಬಟ್ ನಾವು ಯಾಕೆ ಮಾಡ್ತೀವಿ ಪ್ರಾಜೆಕ್ಟ್ ಶೆಡ್ಯೂಲಿಂಗ್ನ? ಅಲೋಕೇಟಿಂಗ್ ರಿಸೋರ್ಸಸ್ ಟು ಪ್ರಾಜೆಕ್ಟ್ ಟಾಸ್ಕ್. ಸೊ ನಮಗೇನು ರಿಸೋರ್ಸ್ ಇದೆ? 5 M's ಬಗ್ಗೆ ಹೇಳಿದ್ನಲ್ಲ ನಾನು. ಮೆನ್, ಮಟೀರಿಯಲ್, ಮಷೀನ್, ಎಕ್ವಿಪ್ಮೆಂಟ್ಸ್. ಸೊ ಈ ರಿಸೋರ್ಸಸ್ನ ನಾವು ಅಲೋಕೇಟ್ ಮಾಡಲಿಕ್ಕೆ ಪ್ರಾಜೆಕ್ಟ್ ಪ್ಲಾನಿಂಗ್ನ ಶೆಡ್ಯೂಲಿಂಗ್ನ ಮಾಡ್ತೀವಿ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಪ್ರೈಮರಿ ಬೆನಿಫಿಟ್ ಆಫ್ ಪ್ರಾಜೆಕ್ಟ್ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್? ಏನು ಪ್ರಾಜೆಕ್ಟ್ ಮಾನಿಟರಿಂಗ್ ಮಾಡೋದ್ರಿಂದ ನಮಗೇನು ಬೆನಿಫಿಟ್ ಇದೆ? ಪ್ರೈಮರಿ ಬೆನಿಫಿಟ್ ಎನ್ಶೂರಿಂಗ್ ಪ್ರಾಜೆಕ್ಟ್ ಕಂಪ್ಲೀಷನ್ ವಿತಿನ್ ಬಡ್ಜೆಟ್, ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ಕನ್ಸ್ಟ್ರೆಂಟ್ಸ್ ಆ್ಯಂಡ್ ಲಿಮಿಟೇಷನ್ಸ್, facilitating continuous improvement and learning, establishing project objectives and scope. ಇದಲ್ಲ. ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ಕನ್ಸ್ಟ್ರೆಂಟ್ಸ್ ಅಲ್ಲ, ಅದು ಸಿಚುವೇಶನ್ ಅನಾಲಿಸಿಸ್ದು. ನೆಕ್ಸ್ಟ್ ಎನ್ಶೂರಿಂಗ್ ಪ್ರಾಜೆಕ್ಟ್ ಕಂಪ್ಲೀಷನ್ ವಿತಿನ್ ಬಡ್ಜೆಟ್, ನೋ, ದಟ್ ಈಸ್ ನಾಟ್ ದ ಆನ್ಸರ್. ಸೊ ಫೆಸಿಲಿಟೇಟಿಂಗ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆ್ಯಂಡ್ ಲರ್ನಿಂಗ್. ಸೊ ಅಂದರೆ ನಮ್ಮ ಪ್ರಾಜೆಕ್ಟ್ ಮಾನಿಟರಿಂಗ್ ಅಂದರೆ ಏನು? ಪ್ರತಿಯೊಂದು ಸ್ಟೇಜಲ್ಲೂ ಮಾಡ್ತೀವಿ ನಾವು. ಸೊ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಆ್ಯಂಡ್ ಲರ್ನಿಂಗ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ಪ್ರಾಜೆಕ್ಟ್ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್? ಅಲೋಕೇಟಿಂಗ್ ರಿಸೋರ್ಸಸ್ ಎಫೆಕ್ಟಿವ್ಲಿ. ಪ್ರೈಮರಿ ಗೋಲ್ ಏನು ಪ್ರಾಜೆಕ್ಟ್ ಮಾನಿಟರಿಂಗ್ದು? ಟ್ರ್ಯಾಕಿಂಗ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಆ್ಯಂಡ್ ಪರ್ಫಾರ್ಮೆನ್ಸ್, ಐಡೆಂಟಿಫೈಯಿಂಗ್ ಪ್ರಾಜೆಕ್ಟ್ ರಿಸ್ಕ್ಸ್ ಆ್ಯಂಡ್ ಇಶ್ಯೂಸ್, ಡಿಫೈನಿಂಗ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್ ಅಲ್ಲ. ಟ್ರ್ಯಾಕಿಂಗ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಈಸ್ ದಿ ರೈಟ್ ಆನ್ಸರ್ಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕೀ ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಮಾನಿಟರಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್? ಏನು ಕೀ ಡಿಫರೆನ್ಸು ಮಾನಿಟರಿಂಗ್ ಮತ್ತು ಇವ್ಯಾಲ್ಯೂಯೇಷನಲ್ಲಿ? Monitoring focuses on project progress while evaluation focuses on project outcomes. ಮಾನಿಟ್ರಿಂಗು ಪ್ರಾಜೆಕ್ಟ್ ಪ್ರೋಗ್ರೆಸ್ ಬಗ್ಗೆ ಹೇಳುತ್ತೆ, ಇವ್ಯಾಲ್ಯೂಯೇಷನ್ನು ಪ್ರಾಜೆಕ್ಟ್ ಔಟ್ಕಮ್ ಬಗ್ಗೆ. ಮಾನಿಟ್ರಿಂಗ್ ಫೋಕಸಸ್ ಆನ್ ಪ್ರಾಜೆಕ್ಟ್ ಔಟ್ಕಮ್ ತಪ್ಪಿದು, ಇವ್ಯಾಲ್ಯೂಯೇಷನ್ ಫೋಕಸ್ ಆನ್ ಪ್ರಾಜೆಕ್ಟ್ ಪ್ರೋಗ್ರೆಸ್ ಇದು ಉಲ್ಟಾ ಹೇಳಿದ್ದಾನೆ. ದಿಸ್ ಇಸ್ ರಾಂಗ್ ಆನ್ಸರ್. ಮಾನಿಟ್ರಿಂಗ್ ಅಕರ್ಸ್ ಡ್ಯೂರಿಂಗ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ವೈಲ್ ಇವ್ಯಾಲ್ಯೂಯೇಷನ್ ಅಕರ್ಸ್ ಆಫ್ಟರ್ ಪ್ರಾಜೆಕ್ಟ್ ಕಂಪ್ಲೀಷನ್. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂದರೆ ಡ್ಯೂರಿಂಗ್ ಪ್ರಾಸೆಸ್. ಮಾನಿಟ್ರಿಂಗ್ ಇನ್ವಾಲ್ವ್ಸ್ ಡೇಟಾ ಕಲೆಕ್ಷನ್ while evaluation involves stakeholder engagement. So first is the right answer. ಅಂದರೆ ಪ್ರಾಜೆಕ್ಟ್ ಪ್ರೋಗ್ರೆಸ್ ಆಗಬೇಕಾದ್ರೆ ಮಾನಿಟರಿಂಗ್ ಹೆಲ್ಪ್ ಮಾಡುತ್ತೆ. ಇವ್ಯಾಲ್ಯೂಯೇಷನ್ನು ಫೋಕಸ್ ಆನ್ ಪ್ರಾಜೆಕ್ಟ್ ಔಟ್ಕಮ್ಸ್ ಮೇಲೆ. ಅಟ್ ದಿ ಎಂಡ್ ಪ್ರಾಜೆಕ್ಟ್ ಕಂಪ್ಲೀಷನ್ ಅಲ್ಲ, ಔಟ್ಕಮ್ಸ್ ರೀಚ್ ಆಗಿದ್ದೇನಲ್ಲ ಅಂತೇಳಿ, ಕಂಪ್ಲೀಷನ್ ಅಲ್ಲ. ಸೊ ಥರ್ಡ್ ಆನ್ಸರು ನಿಮಗೆ ರೈಟ್ ಅನಿಸುತ್ತೆ, ಬಟ್ ಇಲ್ಲಿ ಔಟ್ಕಮ್ಸ್ಗೆ ನಾವು ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಮಾಡೋದು, ನಾಟ್ ಫಾರ್ ಪ್ರಾಜೆಕ್ಟ್ ಕಂಪ್ಲೀಷನ್. ಸೊ ಫಾರ್ ದ್ಯಾಟ್ ರೀಸನ್ ಎ ಇಸ್ ದಿ ರೈಟ್ ಆನ್ಸರ್. So this completes this session 2 of 4th unit. So I wish you all the success and keep sharing these videos to your friends and also ask them to give comments. So, ನೀವು ಕಮೆಂಟ್ ಮಾಡಿ, ಇನ್ನು ಇಂಪ್ರೂವೈಸೇಷನ್ ಇದ್ದರೆ ಮಾಡೋಣ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ವಿಲ್ ಮೀಟ್ ಇನ್ ಅವರ್ ನೆಕ್ಸ್ಟ್ ಸೆಷನ್.